Hello dear students, welcome to Sing Style of Maths. So ಇವತ್ತು ನಾವು ಸ್ಟಾರ್ಟ್ ಮಾಡೋಣ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕಲಿಯೋದಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ಥಿಂಗ್ಸ್ ಬೇಸಿಕ್ಸ್ ಆಗಿ ಗೊತ್ತಿರಬೇಕು. Someone requested me in the comment section to just revise those basics and then start the chapter. So definitely I'll do that, okay? Right? So ಈಗ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಗಿಂತ ಮುಂಚೆ ಗೊತ್ತಿರಬೇಕಾಗಿರೋ ಬೇಸಿಕ್ ಯಾವುದು ಅಂತಂದರೆ ಟ್ರಿಗ್ನೋಮೆಟ್ರಿ. ಆ ಟ್ರಿಗ್ನೋಮೆಟ್ರಿಯಲ್ಲಿ ನೀವು ಆಲ್ರೆಡಿ ಕಲ್ತಿದ್ದೀರಾ, ಡೊಮೈನು, ರೇಂಜು ಇವನ್ನ ಕಲ್ತಿದ್ದೀರಾ. ಓಕೆ, ಆ್ಯಂಡ್ ನೆಕ್ಸ್ಟು ಅನದರ್ ಬೇಸಿಕ್ ದಟ್ ಇಸ್ ರಿಕ್ವೈರ್ಡ್ ಇಸ್ ಫಂಕ್ಷನ್ಸ್. ರಿಲೇಷನ್ಸ್ ಫಂಕ್ಷನ್ ಜಸ್ಟ್ ಈಗ ತಾನೇ ಮುಗಿದಿದೆ ಚಾಪ್ಟರು. ಐ ಹೋಪ್ ಸೊ ಎಲ್ಲರೂ ವಾಚ್ ಮಾಡಿರ್ತೀರಾ ಕ್ಲೀನಾಗೆ ಆಲ್ ದ ಲೆಕ್ಚರ್ಸ್. ಓಕೆ, ಸೊ ಅದರಲ್ಲಿ ನಿಮಗೆ ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೀನಿ. ಅದೇ ಕಾನ್ಸೆಪ್ಟ್ಸ್ನ ಇಲ್ಲಿ ನಾವು ಯೂಸ್ ಏನು ಮಾಡಲ್ಲ ಜಾಸ್ತಿ, ಬಟ್ ಅದು ನಿಮಗೆ ಜಸ್ಟ್ ಅದರಲ್ಲಿ ಒಂದು ಪಾಯಿಂಟ್ ಗೊತ್ತಿರಬೇಕು. ಓಕೆ, ದಟ್ ಈಸ್ ಅಬೌಟ್ ಇನ್ವರ್ಸ್, ರೈಟ್? ಅದೊಂದು ಗೊತ್ತಿರಬೇಕು. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಯಲ್ಲಿ ಕೆಲವೊಂದು ಫಾರ್ಮುಲಾ ಇದ್ದಾವೆ, ಆ ಫಾರ್ಮುಲಾ ನಿಮಗೆ ನೀಟಾಗಿ ಗೊತ್ತಿರಬೇಕು. ಒಂದು ಮೇಯ್ನಾಗಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಫಾರ್ಮುಲಾ, ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಮತ್ತು ಇದು ಏನಂತಾರೆ, ಯಾವ ಕ್ವಾಡ್ರೆಂಟಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಇವೆರಡು ಥಿಂಗ್ಸ್ ಇದೆಯಲ್ಲ, ಆ್ಯಂಗಲ್ಸ್ ಎಲ್ಲಿ ಪಾಸಿಟಿವ್ ನೆಗೆಟಿವ್ ಬರುತ್ತೆ ಅದು, ಮತ್ತು ಫಾರ್ಮುಲಾ, ಇವೆರಡು ಎಲ್ಲರಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಓಕೆ, ಸೊ ಲೆಟ್ ಅಸ್ ನಾಟ್ ವೇಸ್ಟ್ ದ ಟೈಮ್. ಐ ಜಸ್ಟ್ ಪ್ರಿಪೇರ್ಡ್ ಚಾರ್ಟ್, ಐ ಮೀನ್ ಏನಂತಾರೆ ಅದನ್ನು, ಟೇಬಲ್ ಪ್ರಿಪೇರ್ ಮಾಡೇ ಇದ್ದೀನಿ, ಸೊ ದಟ್ ಟೈಮ್ ವೇಸ್ಟ್ ಆಗಬಾರ್ದು. ಸಿ ಹಿಯರ್, ದಿಸ್ ವಿ ಹ್ಯಾಡ್ ಲರ್ನ್ಡ್ ಇನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಅದರದ್ದು ಡೊಮೈನ್, ರೇಂಜ್. ಡೊಮೈನ್ ಅಂದರೆ ಏನು? ಸೈನ್ ಫಂಕ್ಷನು. ಸೈನ್ ನಾನು ಹೇಳಿದ್ದೀನಿ ನಿಮಗೆ, ಇವೆಲ್ಲವೂ ಕೂಡ ಫಂಕ್ಷನ್ಸ್ ಥರನೇ. ಫಂಕ್ಷನ್ ಅಂದರೆ ಏನು? ಒಂದು ಮಷೀನ್ ಇದ್ದಂಗೆ, ಕೆಲವೊಂದು ವ್ಯಾಲ್ಯೂ ಇನ್ಪುಟ್ ತೊಗೊಳುತ್ತೆ, ಕೆಲವೊಂದನ್ನು ಔಟ್ಪುಟ್ ಕೊಡುತ್ತೆ, ಆ ಇನ್ಪುಟಿಗೆ ತಕ್ಕಂತೆ ಔಟ್ಪುಟ್ ಕೊಡುತ್ತೆ. ಓಕೆ, ಸೊ ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು ಯಾವ ವ್ಯಾಲ್ಯೂಸ್ನ ತೊಗೊಳುತ್ತೆ? ಅದು ಅದರದ್ದು ಇನ್ಪುಟ್. ಆ ಇನ್ಪುಟ್ ವ್ಯಾಲ್ಯೂಸ್ನ ನಾವೇನಂತೀವಿ? ಡೊಮೈನ್. ಸೊ ವಾಟ್ ಈಸ್ ದ ಡೊಮೈನ್ ಆಫ್ ದಿ ಸೈನ್ ಫಂಕ್ಷನ್ ಅಂದರೆ ರಿಯಲ್ ನಂಬರ್ಸ್. ಅದರ ಮೀನಿಂಗ್ ಏನು? ಈ -∞ ಇಂದ +∞ವರೆಗೂ ಯಾವುದು ವ್ಯಾಲ್ಯೂ ಬೇಕಿದ್ರೂ ಇದಕ್ಕೆ ಕೊಟ್ಟರೆ ಪ್ರಾಬ್ಲಮ್ ಏನು ಆಗೋದಿಲ್ಲ ನಮಗೆ. ಅರ್ಥ ಆಯ್ತಲ್ಲ? ಸೊ ದೇರ್ಫೋರ್ ಸೈನ್ ಇಂದು ಡೊಮೈನು ರಿಯಲ್ ನಂಬರ್ಸ್ ಆಗುತ್ತೆ. ರಿಯಲ್ ನಂಬರ್ಸ್ನ ನೀವು -∞, ಅಂತಲೂ ಬರಿಬಹುದು, ಏನು ತೊಂದರೆ ಇಲ್ಲ. ಯಾಕೆ? ರಿಯಲ್ ನಂಬರ್ ಲೈನ್ ನೋಡಿದ್ದೀರಾ ನೀವು? ರಿಯಲ್ ನಂಬರ್ ಲೈನ್ ಬರಿತೀರ ತಾನೆ, ಹೆಂಗಿರುತ್ತೆ? ಜಸ್ಟ್ ಸಮಥಿಂಗ್ ಲೈಕ್ ದಿಸ್, ಜಸ್ಟ್ ಅ ಮಿನಿಟ್, ಸಮಥಿಂಗ್ ಲೈಕ್ ದಿಸ್. ಇಟ್ ಗೋಸ್ ಆನ್. 0 ಇರುತ್ತೆ, 1 2 3, ಈ ಕಡೆ -1 -2, ಇಟ್ ಗೋಸ್ ಆನ್. ಈ ಕಡೆ ಇದ್ದರೆ -∞, ಇಲ್ಲಿವರೆಗೂ ಹೋದರೆ +∞. ಈ ಎಂಡಿಂದ ಈ ಎಂಡ್ ಫುಲ್ ಹೇಳಬೇಕು ಅಂದರೆ ವಿ ವಿಲ್ ರೈಟ್ ಲೈಕ್ ದಿಸ್, -∞, ಓಕೆ. ಆ್ಯಂಡ್ ರೇಂಜ್ ಈಸ್ -1, 1. ಅಂದರೆ ಏನು? ನೀವು ಏನೇ ಇನ್ಪುಟ್ ಕೊಡ್ರಿ, ಔಟ್ಪುಟ್ ನಿಮಗೆ ಸಿಗೋದು ಎಷ್ಟು ಅಂದರೆ -1, 1 ಸಿಗುತ್ತೆ. ಯಾಕೆ ಔಟ್ಪುಟ್ -1, 1 ಸಿಗುತ್ತೆ ಅಂದರೆ, ನಾನು ಟ್ರಿಗ್ನೋಮೆಟ್ರಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಹೇಳಿದ್ದೀನಿ, ನಾವು ಸೈನು ಕಾಸಿಂದು ವ್ಯಾಲ್ಯೂಸ್ನ ಕಂಡುಹಿಡಿಬೇಕಾದ್ರೆ ಯೂಸ್ ಮಾಡೋದೇನು? ಯೂನಿಟ್ ಸರ್ಕಲ್. ಯೂನಿಟ್ ಸರ್ಕಲ್ನ ರೆಫರೆನ್ಸ್ ಆಗಿ ಇಟ್ಕೊಂಡ್ಬಿಟ್ಟು ನಾವು ಅದನ್ನು ಕಂಡುಹಿಡಿತೀವಿ. ಸೊ ಆ ಯೂನಿಟ್ ಸರ್ಕಲ್ ಇದೆಯಲ್ಲ, ಆ ಯೂನಿಟ್ ಸರ್ಕಲ್ ನಿಮಗೆ ಇಲ್ಲಿ ನೋಡಿ, it will be something like this. And I told you what is unit circle. Unit circle means ಯಾವ ಸರ್ಕಲ್ ಇಂದ ರೇಡಿಯಸ್ 1 ಸೆಂಟಿಮೀಟರ್, 1 ಯೂನಿಟ್, ಒಟ್ಟು 1 ಸೆಂಟಿಮೀಟರ್ ಇರಲಿ, 1 ಮೀಟರ್ ಇರಲಿ, ಎಷ್ಟಾದರೂ ಇರಲಿ, ಬಟ್ 1 ಯೂನಿಟ್ ಇರುತ್ತೆ. ಯಾವ ಸರ್ಕಲಿಂದ ರೇಡಿಯಸ್ 1 ಯೂನಿಟ್ ಇರುತ್ತೋ ಅಂಥ ಸರ್ಕಲ್ನ ನೀವೇನಂತ ಕರೀತೀರಾ? ಯೂನಿಟ್ ಸರ್ಕಲ್. ಓಕೆ, ಸೊ ಅಲ್ಲಿ ನಾವು ಯೂನಿಟ್ ಸರ್ಕಲ್ ಸ್ಟಡಿ ಮಾಡಬೇಕಾದ್ರೆ ಇಲ್ಲಿ ಏನು ತೊಗೊತಿದ್ವಿ, ಇದನ್ನು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಥರ ತೊಗೊಂಡು ಇಲ್ಲಿಂದ ಇಲ್ಲಿ 1, ಇಲ್ಲಿಂದ ಇಲ್ಲಿನೂ 1 ಸೆಂಟಿಮೀಟರ್ ತಾನೆ, ಬಟ್ ಸಿನ್ಸ್ ಇಟ್ ಈಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ -1. ಸೊ ನಿಮ್ಮ ವ್ಯಾಲ್ಯೂಸ್ ಏನೇ ಇರಲಿ ಇಲ್ಲಿಂದ ಇಲ್ಲಿ ಇದ್ರ ಮಧ್ಯನೇ ಇರ್ತಾವೆ ನಿಮಗೆ, ಹೌದಲ್ವಾ? ಈ -1 ಇಂದ 1 ಮಧ್ಯದಲ್ಲೇ ಬರುತ್ತೆ, ಆ್ಯಂಡ್ 1 -1 ಕೂಡ ಬಂದೇ ಬರುತ್ತೆ. ದೇರ್ಫೋರ್ ದ ವ್ಯಾಲ್ಯೂ ಈಸ್ -1, 1, ದ ರೇಂಜ್ ವ್ಯಾಲ್ಯೂ. ಓಕೆ, ಸೇಮ್ ಗೋಸ್ ವಿತ್ ಕಾಸ್ ಫಂಕ್ಷನ್. ಕಾಸ್ ಅಂದ್ರೂ ನಾವು ಅದೇ ಥರ ತಾನೇ ಬರೆದಿದ್ದು. ಇಲ್ಲಿ ಈ ಪಾಯಿಂಟ್ ಏನಾಗುತ್ತೆ ಹೇಳಿ, ಯೂನಿಟ್ ಸರ್ಕಲಲ್ಲಿ ನಾನು ಟ್ರಿಗ್ನೋಮೆಟ್ರಿಯಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇಲ್ಲಿ ಜಸ್ಟ್ ನಾನು ಗ್ಲಿಮ್ಸ್ ಅಷ್ಟೇ ಕೊಡ್ತಿರೋದು. ಐ ಕೆನಾಟ್ ಎಕ್ಸ್ಪ್ಲೇನ್ ದ ಸೇಮ್ ಥಿಂಗ್ ಬಿಕಾಸ್ ಅದು ಕೆಲವೊಬ್ಬರಿಗೆ ಟೈಮ್ ವೇಸ್ಟ್ ಅನಿಸುತ್ತೆ. ಓಕೆ, ಬಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್, ರೈಟ್? ಎನಿವೇಸ್, ಈ ಪಾಯಿಂಟ್ ಏನಾಗುತ್ತೆ ಹೇಳಿ, ಸರ್ಕಲ್ ಮೇಲ್ಗಡೆ ಇದು 1 ಯೂನಿಟ್ ಡಿಸ್ಟೆನ್ಸ್ ಅಂದರೆ ಎಕ್ಸ್ ಆಕ್ಸಿಸಲ್ಲಿ 1, ವೈ ಆಕ್ಸಿಸ್ 0, 1, 0. ಓಕೆ, ಸೊ ಇದನ್ನು ನೀವೇನಂತ ತಗೊತೀರಾ? ಏನಂತ ತೊಗೊತಿರೋದನ್ನು? ದಿಸ್ ಈಸ್ 1 ಯೂನಿಟ್ ಡಿಸ್ಟೆನ್ಸ್, ರೈಟ್? ಆ್ಯಂಡ್ ಕಮಿಂಗ್ ಟು ದಿಸ್ ಪಾಯಿಂಟ್, ದಿಸ್ ಈಸ್ ಆನ್ ವೈ ಆಕ್ಸಿಸ್, ರೈಟ್? ಸೊ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 1, ಕರೆಕ್ಟ್ ಇದೆಯಾ? ದೇರ್ಫೋರ್ ನಮಗೆ ಗೊತ್ತಿದೆ ಈ ಆ್ಯಂಗಲ್ ಅಂದರೆ ಎಷ್ಟು? sin 0 ತಾನೆ. sin 0 ಅಂತ ಅಂದರೆ ಜಸ್ಟ್ ಅ ಮಿನಿಟ್, ರೈಟ್? ಸೊ sin 0 ಅಂತ ಅಂದರೆ 0, cos 0 ಅಂದರೆ 1, ರೈಟ್? ಇಲ್ಲಿಂದ ಇದು ಸ್ವಲ್ಪ ನೀಟಾಗಿ ಬರೆದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ,
ಇಲ್ಲಿಂದ ನಾನು ಆ್ಯಂಗಲ್ ತೊಗೊಳಕ್ಕೆ ಹೊರಟ್ರೆ ಇದು ಆರಿಜಿನ್ನು, ಈ ಕಡೆ ಮೂಮೆಂಟ್ ಆಗುತ್ತಲ್ಲ, ಮೂಮೆಂಟ್ ಆದರೆ ಆ್ಯಂಗಲ್ಲು, ಬಟ್ 0 ಡಿಗ್ರಿ ನಾನು ಹೇಳ್ತಿರೋದು. ಅಂದಮೇಲೆ ಈ ಪಾಯಿಂಟ್ ಏನಿದೆಯಲ್ಲ 1,0 ಅನ್ನೋದು ದಿಸ್ ಈಸ್ ರೆಪ್ರೆಸೆಂಟಿಂಗ್ ವಾಟ್ 0 ಡಿಗ್ರಿ, ರೈಟ್? ಸೊ 0 ಅಂತ ಅಂದರೆ ಸೈನ್ 0 ಡಿಗ್ರಿ, ಇದು ಕಾಸ್ 0 ಡಿಗ್ರಿ. ದಟ್ ಮೀನ್ಸ್ ವಾಟ್, ಈ ಯೂನಿಟ್ ಸರ್ಕಲ್ ಮೇಲಿರುವಂತಹ ಪ್ರತಿಯೊಂದು ಪಾಯಿಂಟ್ ಇನ್ ಟರ್ಮ್ಸ್ ಆಫ್ ಕಾಸ್ ಆ್ಯಂಡ್ ಸೈನ್ ಇದೆ. ಅರ್ಥ ಆಯ್ತಲ್ಲ? ಇನ್ ಟರ್ಮ್ಸ್ ಆಫ್ ಕಾಸ್ ಆ್ಯಂಡ್ ಸೈನ್. ಈಗ 90 ತೊಗೊಂಡ್ರೆ ನೋಡ್ರಿ, ಅಬ್ಸರ್ವ್ ಮಾಡಿ, ಸೈನ್ 90 1, ಕಾಸ್ 90 0. ದೇರ್ಫೋರ್ ಫಸ್ಟ್ ಕೋಆರ್ಡಿನೇಟ್ ರೆಪ್ರೆಸೆಂಟ್ಸ್ ಕಾಸ್ ಆ್ಯಂಡ್ ಸೆಕೆಂಡ್ ರೆಪ್ರೆಸೆಂಟ್ ಸೈನ್ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಬೇಸ್ ಮೇಲೆ ನಾವೇನು ಮಾಡ್ತಿದ್ದೀವಿ, ಆನ್ಸರ್ ಹೇಳ್ತೀವಿ ದಟ್ ವ್ಯಾಲ್ಯೂಸು -1ಇಂದ 1 ಮಧ್ಯದಲ್ಲೇ ಬರುತ್ತೆ. ನೀವು ಎಷ್ಟಾದರೂ ಆ್ಯಂಗಲ್ ತೊಗೊಳ್ರಿ, 180 270 360 ಕ್ರಾಸ್ ಮಾಡಿ ಇನ್ನೂ ಜಾಸ್ತಿ ತೊಗೊಂಡ್ರು ಕೂಡ, ರೌಂಡ್ ಎಷ್ಟೇ ತಿರುಗಿದ್ರು ಕೂಡ ಇದ್ರ ಮಧ್ಯನೇ ಇರುತ್ತೆ ವ್ಯಾಲ್ಯೂಸು. ಓಕೆ, ರೈಟ್. ಸೊ this is the domain and range of the sine function as well as cosine function also. Okay, coming to tangent means tan in the domain ಏನಾಗುತ್ತೆ, ಅಬ್ಸರ್ವ್ ಮಾಡಿ. tan ಅಂತ ಅಂದರೆ, just a minute, I forgot to take the sheet, wait a minute. Okay, so let me take one by one sheets. Just okay, right. ಟ್ಯಾನ್ ಫಂಕ್ಷನ್. ಈಗ ಟ್ಯಾನಿಗೆ ಡೊಮೈನ್ ಬರೀರಿ ಅಂತ ಹೇಳಿದ್ದಾರೆ. ಅಂದರೆ ಟ್ಯಾನ್ ಯಾವ್ಯಾವ ವ್ಯಾಲ್ಯೂಸ್ನ ತಗೋಬಹುದು ಇನ್ಪುಟ್ ಆಗಿ. ಓಕೆ, ಸೊ ಟ್ಯಾನಿಗೆ ಎಲ್ಲ ವ್ಯಾಲ್ಯೂಸ್ ಹಾಕ್ಬೋದಾ, ಎಲ್ಲ ರಿಯಲ್ ನಂಬರ್ಸ್ ಹಾಕ್ಬೋದಾ? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ವೈ? ಥಿಂಕ್ ಅಬೌಟ್ ಇಟ್. ಯಾಕೆ ಟ್ಯಾನಿಗೆ ಎಲ್ಲ ವ್ಯಾಲ್ಯೂಸ್ ಬರೋದಿಲ್ಲ? ವೈ? ಬಿಕಾಸ್ ಐ ವಿಲ್ ಟೆಲ್ ಯು. ಸಿ, ಟ್ಯಾನ್ ಅಂತ ಅಂದರೆ ನಮಗೆ ಗೊತ್ತಿದೆ, ಇಟ್ ಈಸ್ ಸೈನ್ ಬೈ ಕಾಸ್, ಸೈನ್ ಡಿವೈಡೆಡ್ ಬೈ ಕಾಸ್ ಮೀನ್ಸ್ ವಾಟ್, ಟ್ಯಾನ್ ಎಕ್ಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್. ಓಕೆ, ಸೊ ಟ್ಯಾನ್ ಅಂತಂದರೆ ಸೈನ್ ಬೈ ಕಾಸ್. ಈಗ ಟ್ರಿಗ್ನೋಮೆಟ್ರಿ ಅಂತ ಅಲ್ಲ, ಇಡೀ ಮ್ಯಾಥಮೆಟಿಕ್ಸಲ್ಲೇ ಡಿನಾಮಿನೇಟರ್ ಏನು ಆಗಬಾರ್ದು ಅಂತ ಹೇಳ್ತೀವಿ ನಾವು, 0 ಆಗಂಗಿಲ್ಲ. ಸಮಥಿಂಗ್ ಬೈ 0 ಅಂತಂದರೆ ಅನ್ಡಿಫೈನ್ಡ್ ಆಗಿಬಿಡುತ್ತೆ, ಹೌದಾ? ಸೊ ದೇರ್ಫೋರ್ ಕಾಸ್ ಎಕ್ಸ್ ಎಲ್ಲೆಲ್ಲಿ 0 ಬರುತ್ತೋ ಆ ವ್ಯಾಲ್ಯೂಸ್ ತಗೊಳಂಗಿಲ್ಲ ಅಂತ ಅರ್ಥ. ದೇರ್ಫೋರ್ ಏನಾಗುತ್ತೀಗ, ಆ ವ್ಯಾಲ್ಯೂಸ್ ತೊಗೊಳಂಗಿಲ್ಲ. ಸೊ ಕಾಸ್ ವ್ಯಾಲ್ಯೂಸ್ ಎಲ್ಲಿ 0 ಬರುತ್ತೆ, ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಫಾರ್ ವೆನ್ ಎವರ್ ಎಕ್ಸ್ ಇಸ್ ಆರ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ π/2. 90 ಡಿಗ್ರಿ ಮಲ್ಟಿಪಲ್ಸ್ ಬಂದಾಗೆಲ್ಲ ಕಾಸ್ ವ್ಯಾಲ್ಯೂ 0 ಆಗುತ್ತೆ. ಸೊ ನಾವೇನು ಮಾಡ್ಬೋದು ಅಂತ ಅಂದರೆ, ಟ್ಯಾನಿಗೆ ಇನ್ಪುಟ್ಟು ಎಲ್ಲ ರಿಯಲ್ ನಂಬರ್ಸ್ ತಗೋಬಹುದು, ಆದರೆ ಮೈನಸ್ ಇವನ್ ಮಾತ್ರ ತಗೊಳಂಗಿಲ್ಲ. ಯಾವುದನ್ನ? 2n+1 π/2, ವೆರ್ n is what? n is an integer. ಓಕೆ, ಸೊ ಈ ವ್ಯಾಲ್ಯೂಸ್ ತಗೊಳಂಗಿಲ್ಲ. ದಟ್ ಈಸ್ ವೈ ಟ್ಯಾನ್ ಇಂದು ಡೊಮೈನ್ ಏನಾಗುತ್ತೆ, ಎಕ್ಸ್ ಬಿಲಾಂಗ್ಸ್ ಟು ಆರ್ π/2 ಆಫ್, ಅದು 2n+1 ಈ ಕಡೆ ಬರೀಬೇಕಿತ್ತು. ಸೊ ಪ್ಲೀಸ್ ಅಡ್ಜಸ್ಟ್ ದಟ್ ಒನ್. 2n+1 π/2 n ಬಿಲಾಂಗ್ಸ್ ಟು ಇಂಟೀಜರ್, ರೈಟ್? ಬಟ್ ಆನ್ಸರಲ್ಲಿ ಎಲ್ಲ ವ್ಯಾಲ್ಯೂಸು ಬರುತ್ತೆ. ದೇರ್ಫೋರ್ ರೇಂಜ್ ಏನಾಗುತ್ತೆ, ರಿಯಲ್ ನಂಬರ್ಸ್ ಆಗುತ್ತೆ. ಎಲ್ಲ ವ್ಯಾಲ್ಯೂಸ್ ಅಂದರೆ ಈಗ ನಿಮಗೆ ಮ್ಯಾಮ್ 0 ಬರಲ್ಲ ಅಂತ ಅನ್ಸುತ್ತೆ. ಟೆಲ್ ಮಿ ವಾಟ್ ಇಸ್ ಸೈನ್ 0? 0. ಸೊ ಸೈನ್ 0 ಬೈ ಎನಿಥಿಂಗ್ 0. ದೇರ್ಫೋರ್ ಟ್ಯಾನ್ 0 ಬರುತ್ತೆ ಅಲ್ಲಿ. ಅಂದಮೇಲೆ ರಿಯಲ್ ನಂಬರ್ಸ್ ಎಲ್ಲವೂ ಬರುತ್ತೆ ಟ್ಯಾನ್ಜೆಂಟಿಗೆ. ಅದೇ ರೀತಿ ಕಾಟಿಗೆ ಬಂದಾಗ, ಕಾಟ್ ಅಂತ ಅಂದರೆ ಏನು, ಕಾಸ್ ಬೈ ಸೈನ್. ಸೇಮ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಒನ್ ಆಲ್ಸೋ. ಕಾಟ್ ಅಂತ ಅಂದರೆ ಏನು, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್. ಸೈನ್ ಎಕ್ಸ್ ಮಾತ್ರ 0 ಆಗಂಗಿಲ್ಲ ನಮಗೀಗ ಕಾಟ್ ಬಗ್ಗೆ ಮಾತಾಡಬೇಕಾದ್ರೆ. ಸೊ ದೇರ್ಫೋರ್ ಇದಕ್ಕೆ ಇನ್ಪುಟ್ ಏನಾಗುತ್ತೆ, ಎಲ್ಲ ರಿಯಲ್ ನಂಬರ್ಸ್ ತಗೋಬಹುದು, ಆದರೆ ಎಲ್ಲೆಲ್ಲಿ ಸೈನ್ ವ್ಯಾಲ್ಯೂ 0 ಆಗುತ್ತೆ, ಸೈನ್ ಎಲ್ಲಿ 0 ಆಗುತ್ತೆ, n π, ಆಲ್ ದ ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್ ಪೈ. ಸೈನ್ 1π0, ಸೈನ್ 2π0, 3π0, 4π0, 5π0, 1,000,000 π 0. ಓಕೆ, ಸೊ n π ಅಂತೂ ಆಗಂಗೆ ಇಲ್ಲ. ಅವನ್ನ ತೆಗೆದುಬಿಟ್ಟು ಎಲ್ಲ ರಿಯಲ್ ನಂಬರ್ಸ್ ಹಾಕ್ಬೋದು. ಔಟ್ಪುಟ್ಟು ಎಲ್ಲ ರಿಯಲ್ ನಂಬರ್ಸು ಬರುತ್ತೆ, ನಮಗೇನು ತೊಂದರೆ ಇಲ್ಲ. ಯಾಕೆ 90 ಡಿಗ್ರಿ ತಗೋಬೋದಾ, ಕಾಸ್ 90 0 ಬೈ ಎನಿಥಿಂಗ್ 0. ದೇರ್ಫೋರ್ ಕಾಟ್ ವ್ಯಾಲ್ಯೂಸಿಗೆ ರೇಂಜ್ ಏನು ಬರುತ್ತೆ, ರಿಯಲ್ ನಂಬರ್ಸ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಕಮಿಂಗ್ ಟು ಸೀಕೆಂಟ್ ಈಸ್ ವಾಟ್, 1 ಬೈ ಕಾಸ್. ಸೊ ಸೇಮ್ ಎಕ್ಸ್ಪ್ಲನೇಷನ್. 1 ಸೀಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 1 ಬೈ ಕಾಸ್ ಎಕ್ಸ್. ಅಂದರೆ ಕಾಸ್ ವ್ಯಾಲ್ಯೂಸು ಏನಾಗಂಗಿಲ್ಲ ಇಲ್ಲಿ, ಈ ವ್ಯಾಲ್ಯೂಸ್ ಆಗಂಗಿಲ್ಲ, ಡಿನಾಮಿನೇಟರ್ 0 ಆಗಂಗಿಲ್ಲ, ಹೌದಲ್ವಾ? ಸೊ ದೇರ್ಫೋರ್ ದಿಸ್ ಈಸ್ ದ ಡೊಮೈನ್. ಕೊಸಿಕೆಂಟಿಗೆ ಈ ಡೊಮೈನು. ಯಾಕೆ ಕೊಸಿಕೆಂಟ್ ಅಂದರೆ 1 ಬೈ ಸೈನ್, ರೆಸಿಪ್ರೋಕಲ್ ಆಫ್ ಸೈನ್. ದೇರ್ಫೋರ್ ಅದಕ್ಕೂ ಕೂಡ ಇದೇ ಎಕ್ಸ್ಪ್ಲನೇಷನ್ ಬರುತ್ತೆ. ಡಿನಾಮಿನೇಟರ್ 0 ಆಗಬಾರ್ದು ಅಂದರೆ ಈ ವ್ಯಾಲ್ಯೂಸ್ ತಗೊಳಂಗಿಲ್ಲ. ಕಮಿಂಗ್ ಟು ಔಟ್ಪುಟ್, ಸೀಕೆಂಟಿಗೆ ರೇಂಜ್ ಏನಾಗುತ್ತೆ, ಎಲ್ಲ ವ್ಯಾಲ್ಯೂಸ್ ಬರುತ್ತೆ ಎಕ್ಸೆಪ್ಟ್ ದ ವ್ಯಾಲ್ಯೂಸ್ ಲೈಯಿಂಗ್ ಬಿಟ್ವೀನ್ -1 and 1. ಓಕೆ, -1 1 ಮಧ್ಯದಲ್ಲಿ ಇರುವಂತಹ ವ್ಯಾಲ್ಯೂಸ್ನ ಬಿಟ್ಟು
ವ್ಯಾಲ್ಯೂಸ್ನ ಬಿಟ್ಟು ಬೇರೆ ಎಲ್ಲವೂ ವ್ಯಾಲ್ಯೂಸ್ ಬರುತ್ತೆ. ಅಂದರೆ ಏನು, ನೀವು ಇವನ್ ಗ್ರಾಫಲ್ಲಿ ಅಬ್ಸರ್ವ್ ಮಾಡ್ತೀರಾ ಸೆಕೆಂಡ್ ಕೊಸೆಕೆಂಟಿಗೆ, ದಟ್ ಯು ಆರ್ ನಾಟ್ ಗೆಟಿಂಗ್ ಸರ್ಟನ್ ವ್ಯಾಲ್ಯೂಸ್. ಸಾರಿ, ಗ್ರಾಫ್ ಡ್ರಾ ಮಾಡಬೇಕಾದ್ರೂ ಅಷ್ಟೇ, ನಾನು ಹೇಳ್ತೀನಿ ಗ್ರಾಫು, ನೀವು ಗ್ರಾಫ್ ಡ್ರಾ ಮಾಡಬೇಕಾದ್ರೂ ಅಷ್ಟೇ ಹಿಂಗೆ ಡ್ರಾ ಮಾಡ್ತೀರಾ, ಇಲ್ಲಿ 1 ಇಲ್ಲಿ -1, ಇದ್ರ ಮಧ್ಯೆ ನೀವು ಗ್ರಾಫೇ ಡ್ರಾ ಮಾಡಲ್ಲ, ಹಿಂಗೆ ಡ್ರಾ ಮಾಡಿ ನೆಕ್ಸ್ಟಲ್ಲಿ ಆಲ್ರೆಡಿ ಇಲ್ಲಿ ಕೆಳಗಡೆ ಡ್ರಾ ಮಾಡಿರ್ತೀರ. ಬಟ್ ಈ ಗ್ಯಾಪಲ್ಲಿ ಎಲ್ಲೂ ಗ್ರಾಫ್ ಡ್ರಾ ಮಾಡಲ್ಲ ನೀವು ಕೊಸಿಕೆಂಟಿಂದು, ಸಾರಿ ಸೀಕೆಂಟಿಂದು. ಓಕೆ, secant as well as cosecant also, you always get the graph like this. Why? Because it is reciprocal. Reciprocal ಅಂತ ಅಂದರೆ ಏನಾಗುತ್ತೆ, ಆ್ಯಕ್ಚುಲಿ ಯಾಕೆ ಡ್ರಾ ಮಾಡಲ್ಲ ಅಂದರೆ, ರೆಸಿಪ್ರೋಕಲ್ ಅಂದರೆ ಉಲ್ಟಾ ತಾನೆ. ಈಗ ಅಬ್ಸರ್ವ್ ಮಾಡಿ, ಕಾಸ್ ಇಂದು ವ್ಯಾಲ್ಯೂಸು cos 0 ಎಷ್ಟು 1, ಓಕೆ, ನೆಕ್ಸ್ಟ್ cos 90 0, ಇದು ಹಿಂಗೆ ಬಂದು ಹಿಂಗೆ ಬರುತ್ತೆ, ಹೌದಲ್ವಾ, ಕರೆಕ್ಟಾ? ಈ ರೀತಿ ಹೋಗುತ್ತೆ. ಓಕೆ, ಸೊ ಈ ರೀತಿ ಹೋಗುತ್ತಲ್ಲ, ಇದರಲ್ಲಿ ನಿಮ್ದು ಏನಾಗುತ್ತೆ ಅಂದರೆ, ಇದು ಇದೆಯಲ್ಲ, ಇದರದ್ದು ರೆಸಿಪ್ರೋಕಲ್ ತಗೊಳ್ರಿ ಅಂದರೆ ಏನು, ಮಿರರ್ ಇಮೇಜ್ ತಗೋಬೇಕು ನೀವಂತ ಅರ್ಥ ಅಲ್ಲಿಗೆ. ಸೊ ಮಿರರ್ ಇಮೇಜ್ ತೊಗೊತೀರ ರೆಸಿಪ್ರೋಕಲ್ಲು ಅಂದಾಗ ಅದು ರಿವರ್ಸ್ ಆಗಿಬಿಟ್ಟು ಈ ಥರ ಕರ್ವ್ಸು ಕ್ರಿಯೇಟ್ ಆಗುತ್ತೆ. ಓಕೆ, ಹಂಗಂದ್ರೆ ಮ್ಯಾಮ್ ಇಲ್ಲಿ ಮಧ್ಯಕ್ಕೆ ಗ್ಯಾಪ್ಸ್ ಯಾಕಿದೆ ಅಂತಂದರೆ, ಯಾಕೆ ಅಂದರೆ ನಾವು ಇವನ್ ತೊಗೊಂಡಿಲ್ಲ ನೋಡ್ರಿ, ಈ ವ್ಯಾಲ್ಯೂಸ್ ತೊಗೊಂಡಿಲ್ಲ ತಾನೆ, ಹಾಗಾಗಿ ಅಲ್ಲೇನಾಗುತ್ತೆ, ಗ್ರಾಫು ಬ್ರೇಕ್ ಆಗುತ್ತೆ, ಕಂಟಿನ್ಯೂಸ್ ಗ್ರಾಫ್ ಸಿಗೋದಿಲ್ಲ ನಿಮಗೆ ಕಂಟಿನ್ಯೂಸ್ ಸಿಗೋದು ಯಾವ ಗ್ರಾಫು, ಸೈನು ಕಾಸ್ ಬಿಟ್ರೆ ಇನ್ಯಾವುದೂ ಸಿಗೋಲ್ಲ, ಎಲ್ಲದರಲ್ಲೂ ಏನಾರ ಒಂದು ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಕಟ್ ಆಗುತ್ತೆ. ಏನು ಪ್ರಾಬ್ಲಮ್ಮು, ಡಿನಾಮಿನೇಟರ್ ಪ್ರಾಬ್ಲಮ್. ಸೈನು ಕಾಸಿಗೆ ಯಾವ ರೀತಿಯ ಡಿನಾಮಿನೇಟರ್ ಪ್ರಾಬ್ಲಮ್ ಇಲ್ಲ, ಬಟ್ ರಿಮೈನಿಂಗ್ 4 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೂ ಡಿನಾಮಿನೇಟರ್ ಬರುತ್ತೆ, ಆ ಡಿನಾಮಿನೇಟರ್ 0 ಆಗಬಾರ್ದು ಅಂತೇಳಿ ಕಟ್ ಇರುತ್ತೆ ಅಲ್ಲಿ, ಅರ್ಥ ಆಯ್ತಲ್ಲ. ಆ ವ್ಯಾಲ್ಯೂಸು ನಾವು ರಿಸ್ಟ್ರಿಕ್ಟ್ ಮಾಡಿರ್ತೀವಲ್ಲ, ಇವೆಲ್ಲ ಬೇಡ, ಈ ವ್ಯಾಲ್ಯೂಸ್ ತೊಗೊಂಡ್ರೆ ತೊಂದರೆ ಆಗುತ್ತೆ, ಇಲ್ಲಿ 2n + 1 π/2 ತೊಗೊಂಡ್ರೆ 0 ಬರುತ್ತೆ, ಡಿನಾಮಿನೇಟರ್ 0 ಬರೋಂಗಿಲ್ಲ. ಸೊ ಕೆಲವೊಂದು ವ್ಯಾಲ್ಯೂಸ್ನ ನಾವು ತೊಗೊಳೋದೇ ಇಲ್ಲ, ಆ ವ್ಯಾಲ್ಯೂಸ್ ತೊಗೊಳಲ್ಲ ಅಂದಾಗ ಏನಾಗುತ್ತೆ, ಈ ಕಟ್ಗಳು ಬರುತ್ತೆ, ಇಲ್ಲೆಲ್ಲ ವ್ಯಾಲ್ಯೂಸ್ ತೊಗೊಂಡಿಲ್ಲ ಅಂತ ಅರ್ಥ. ಓಕೆ, ಅದು ಇನ್ನೂ ಡೀಟೇಲಾಗಿ ನೀವು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಮಾಡಿದ್ದೀನಿ ಕಂಪ್ಲೀಟಾಗಿ, ಸೊ ಯು ಕ್ಯಾನ್ ಜಸ್ಟ್ ವಾಚ್ ದೇರ್. ಓಕೆ, ರೈಟ್. ಸೊ ದ್ಯಾಟ್ ವಾಸ್ ದ ಎಕ್ಸ್ಪ್ಲನೇಷನ್, ಆ್ಯಂಡ್ ಕೊಸಿಕೆಂಟಿಗೆ ಕೂಡ ಸೇಮ್ ಎಕ್ಸ್ಪ್ಲನೇಷನ್. ಓಕೆ, ರೈಟ್. ಸೊ ಇದನ್ನು ನೀವು ಆಲ್ರೆಡಿ ಕಲ್ತಿದ್ದೀರಾ. ಇದೇ ಸೇಮ್ ಥಿಂಗ್ ನಾವೀಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅಂದರೆ ಏನು, ಇದ್ರದ್ದು ರಿವರ್ಸ್. ಇನ್ವರ್ಸ್ ಅಂದರೆ ಏನಾಗುತ್ತೆ, ಉಲ್ಟಾ. ಅದನ್ನು ಇನ್ನೂ ಡೀಟೇಲಾಗಿ ನಾನು ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಕೆಲವೊಂದು ಥಿಂಗ್ಸ್ ನಿಮಗೇನು ಗೊತ್ತಿರಬೇಕು. ಲೆಟ್ ಮಿ ಟೆಲ್ ಯು ವಾಟ್ ಆರ್ ದೋಸ್. ಒಂದು ಇದು ಗೊತ್ತಾಯ್ತಾ. ನೆಕ್ಸ್ಟ್ ಏನಿದೆ ನಿಮಗೆ, ಓಕೆ, ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕಾಗಿರೋದು ಕ್ವಾಡ್ರಂಟ್ ಸೈನ್ ಸ್ಕೀಮ್. ಓಕೆ, ಅಥವಾ ಗ್ರಾಫ್ ಫಸ್ಟ್ ತಿಳ್ಕೊತೀರಾ ಅಂದರೆ ಗ್ರಾಫಲ್ಲಿ ನಾನು 3 ಅಷ್ಟೇ ಬರೆದಿರೋದು. ಓಕೆ, ಸೈನ್ ಇಂದು ಗ್ರಾಫ್ ಏನಾಗುತ್ತೆ ನೋಡಿ, ಸೈನ್ 0 ಎಷ್ಟು 0, ಕರೆಕ್ಟಾ? ಅಂದರೆ ಏನಾಗುತ್ತೆ, ಇಲ್ಲಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ನಾವು ಗ್ರಾಫ್ ಬರಿಬೇಕಾದ್ರೆ ಹೆಂಗೆ ಹೇಳ್ರಿ, x, y ತಾನೆ. ಈಗ 1, 2 ಇದ್ರೆ ಏನು ಮಾಡ್ತಿದ್ರಿ ನೀವು, x ಆಕ್ಸಿಸಲ್ಲಿ 1 ಯೂನಿಟ್, y ಆಕ್ಸಿಸಲ್ಲಿ 2 ಯೂನಿಟ್ಸ್ ಅಂತ ತೊಗೊತಿದ್ರಿ. ಅದೇ ಥರ ತೊಗೋಬೇಕು. ಸೈನ್ 0 ಅಂದರೆ ಎಷ್ಟು 0, ಸೊ ಸೈನ್ 0 0 ಅಂದರೆ 0, 0. ಸೈನ್ 90 ಡಿಗ್ರಿ ಅಂತಂದ್ರೆ ಆನ್ಸರ್ ಎಷ್ಟು, ಸೈನ್ 90 1, ಕರೆಕ್ಟಾ? ನೆಕ್ಸ್ಟು ಸೈನ್ 180 ಡಿಗ್ರಿ ಅಂತಂದರೆ ಎಷ್ಟು 0. ಸೈನ್ 270 ಡಿಗ್ರಿ ಅಂತಂದರೆ ಎಷ್ಟು -1, ಕರೆಕ್ಟಾ? ಸೈನ್ 360 ಡಿಗ್ರಿ ಅಂದರೆ ಎಷ್ಟು, ಸೈನ್ nπ 0, ಕರೆಕ್ಟಾ? ಸೊ ಈ ರೀತಿ ನಿಮಗೆ ಗೊತ್ತಾಯಿತು. ಇನ್ಪುಟ್ಟು ಔಟ್ಪುಟ್ಟು, ಇನ್ಪುಟ್ 0, 0 1. ನೆಕ್ಸ್ಟ್ 90, 1. 90 ಅಂದರೆ ಎಲ್ಲೈತಪ್ಪ, ಇಲ್ಲೈತೆ 90 π/2, 1 ಅಂದರೆ ಇಲ್ಲಿ. ಸೊ 90, 1 ಅಂದರೆ ಈ ಪಾಯಿಂಟು, π/2, 1. ನೆಕ್ಸ್ಟ್ 180, 0. 180 ಎಕ್ಸ್ ಆಕ್ಸಿಸ್ ಮೇಲಿದೆ ನೋಡಿ, 180, 0. ಅದೇ ರೀತಿ 270, -1. ಎಕ್ಸ್ ಆಕ್ಸಿಸಲ್ಲಿ 270 ಇಲ್ಲಿದೆ, -1 ಅಂದರೆ ಕೆಳಗಡೆ ಆಕ್ಸಿಸ್, ನೆಗೆಟಿವ್. ಓಕೆ, ಸೊ ಈ ರೀತಿ ನೀವು ಗ್ರಾಫ್ನ ಪ್ಲಾಟ್ ಮಾಡ್ತೀರಾ ಸೈನಿಂದು. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಗ್ರಾಫ್. ಓಕೆ, ಇದು ಮತ್ತೆ ಬೇಕಾಗುತ್ತೆ. ನಾನು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಆ್ಯಕ್ಚುಲಾಗಿ ಅಂದರೆ ಈ ಬೇಸಿಕ್ಸ್ ಮುಗ್ದು ಸ್ಟಾರ್ಟ್ ಮಾಡ್ತೀನಲ್ಲ, ಅದರಲ್ಲಿ ನಿಮಗೆ ಫಸ್ಟ್ ಬೇಕಾಗಿರೋದೇ ಈ ಗ್ರಾಫು. ನಾವು ಇನ್ವರ್ಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಗ್ರಾಫ್ ಬೇಕು. ಓಕೆ, ಜಸ್ಟ್ ಸ್ಟಾರ್ಟಿಂಗಲ್ಲಿ ಬೇಕು, ಆಮೇಲೆ ನಿಮಗೆ ಫ್ಲ್ಯಾಶ್ ಆಗಿಬಿಡುತ್ತೆ. ಮೀನ್ಸ್ ಮೇನ್ಲಿ ಡೊಮೈನ್ ರೇಂಜ್ ಮಾತಾಡಬೇಕಾದ್ರೆ ಬೇಕಾಗುತ್ತೆ. ಐ ವಿಲ್ ಟೆಲ್ ಯು, ಡೋಂಟ್ ವರಿ. ಓಕೆ, right? So this is the graph that we draw, and same sin 0 0, sin -90 -1, sin 180, sin 270 -270, ನೆಗೆಟಿವ್ ಆಕ್ಸಿಸ್ ಅಲ್ವಾ. ಸೊ ಈ ರೀತಿ ಸಿಗುತ್ತೆ. ಸಿಮಿಲರ್ಲಿ ಕಾಸ್ ಇಂದ ಗ್ರಾಫ್ ನಿಮಗೆ ಗೊತ್ತಿದೆ, ಕಾಸ್ 0 1 ಆಗುತ್ತೆ, ಕಾಸ್ 90 0 ಆಗುತ್ತೆ, ಕಾಸ್ 180 -1 ಆಗುತ್ತೆ, ಆ್ಯಂಡ್ ಇಟ್ ಗೋಸ್ ಆನ್. ಓಕೆ, ಸಿಮಿಲರ್ಲಿ ನೆಗೆಟಿವ್ ಬಂದರೂ ಕೂಡ ಇಲ್ಲಿ ಇರೋದು ನಿಮಗೆ -1, ಇಲ್ಲಿರೋದು 1, ಅರ್ಥ ಆಯ್ತಲ್ಲ. ಸೊ 1 -1 ಮಧ್ಯನೇ ಗ್ರಾಫು ಇರಬೇಕು ನಿಮಗೆ.
ರೈಟ್. ಸೊ ದಿಸ್ ಇಸ್ ಯುವರ್ ಕಾಸ್ ಗ್ರಾಫ್. ಕಮಿಂಗ್ ಟು ಟ್ಯಾನ್, ಐ ಟೋಲ್ಡ್ ಯು ಇವೆರಡು ಮಾತ್ರ ಕಂಟಿನ್ಯೂಸ್ಸು, ಇನ್ನು ರಿಮೈನಿಂಗ್ ಏನಾಗುತ್ತೆ ಹೇಳಿ ಕಂಟಿನ್ಯೂಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಟ್ಯಾನ್ನ ನಾವು ಸೈನ್ ಬೈ ಕಾಸ್ ಅಂತ ಬರ್ಕೊತೀವಿ, ಅಲ್ಲಿ ತೊಂದರೆ ಆಗುತ್ತೆ. ಸೊ ಎಲ್ಲಿ ತಗೊಳಂಗಿಲ್ಲ ಅಂತ ಹೇಳಿದೆ, 90 ಡಿಗ್ರಿ ಮಲ್ಟಿಪಲ್ಸಿಗೆ ತಗೊಳಂಗಿಲ್ಲ ಅಂತ ಹೇಳಿದ್ದೆ, ಹೌದಲ್ವಾ? ಎಲ್ಲಿದೆ ಅದು? ವೇರ್ ಇಸ್ ದಟ್ ಶೀಟ್ ವೇರ್ ಐ ಟೋಲ್ಡ್ ಅಬೌಟ್ ಟ್ಯಾನ್? ಓಕೆ ಇಲ್ಲಿದೆ. ಏನು ಹೇಳಿ? 2n + 1 π/2 ಮಲ್ಟಿಪಲ್ಸ್ ಏನಾದರೂ ಇರಲಿ ಅಲ್ಲಿ ತಗೊಳಂಗಿಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಇಲ್ಲಿ ನೋಡಿ, π/2 ಮಲ್ಟಿಪಲ್ ಅಲ್ಲಿ ಏನಾಗುತ್ತೆ, ಸಮಥಿಂಗ್ ತೊಗೊಂಡ್ರೆ ಏನಾಗುತ್ತೆ, ಅನ್ಡಿಫೈನ್ಡ್ ಆಗುತ್ತೆ, ಅಂದರೆ ಇನ್ಫಿನಿಟಿಗೆ ಅಪ್ರೋಚ್ ಆಗುತ್ತೆ. ಅದಕ್ಕೆ ಗ್ರಾಫ್ನ ನಾವು ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡ್ತೀವಿ ಅಲ್ಲಿ, ಅರ್ಥ ಆಯ್ತಲ್ಲ? ಸೊ tan 0 0 ತೊಂದರೆ ಇಲ್ಲ, ಬಟ್ tan 90 ಡಿಫೈನ್ ಆಗೋದಿಲ್ಲ, ನಮಗೆ ತೊಂದರೆ ಆಗಿಬಿಡುತ್ತೆ. ಸೊ ವಿಲ್ ಜಸ್ಟ್ ಎಕ್ಸ್ಟೆಂಡ್ ಇಟ್ ಲೈಕ್ ದಿಸ್, ರೈಟ್? ಆ್ಯಂಡ್ ದೆನ್ -90 ಸಮಥಿಂಗ್ ಲೈಕ್ ದಿಸ್. ಓಕೆ, ಯಾಕಂದರೆ tan 90 ಅಂದರೆ ಏನಾಗುತ್ತೆ, sin 90 / cos 90. sin 90 1, ಬಟ್ cos 90 0. ಡಿನಾಮಿನೇಟರ್ 0 ಬಂತು ಅಂದರೆ 1/0 ಅಂದರೆ ಏನಾಗುತ್ತೆ, ಇನ್ಫಿನಿಟಿ ಮೀನ್ಸ್ ಈ ಥರ ಎಕ್ಸ್ಟೆಂಡ್ ಆಗ್ತಿರಬೇಕು. ಸೊ ಅಲ್ಲಿಗೆ π/2 ಮಲ್ಟಿಪಲ್ಸ್ ಅಲ್ಲೆಲ್ಲ ಏನಾಗುತ್ತೆ, ಇನ್ಫೈನೈಟ್ ಬರುತ್ತೆ. ರಿಮೈನಿಂಗ್ ಎಲ್ಲ ನಿಮಗೆ ಗೊತ್ತು. sin 180 ಡಿಗ್ರಿ 0 ತಾನೆ, ಅದಕ್ಕೆ tan 180 ಏನಾಗುತ್ತೆ, 0 ಆಗುತ್ತೆ. ಲೈಕ್ ದಿಸ್ ಯು ಹ್ಯಾವ್ ಟು ಡ್ರಾ ದ ಗ್ರಾಫ್. ಐ ಹೋಪ್ ಅರ್ಥ ಆಗಿದೆ, ರೈಟ್? ಇನ್ನೂ ಡೀಟೇಲ್ ಆಗಿ ಗ್ರಾಫ್ ಬಗ್ಗೆ ಬೇಕು ಅಂದರೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ ರೆಫರ್ ಮಾಡಿ. ಅಲ್ಲೂ ಅರ್ಥ ಆಗಿಲ್ಲ ಅಂದರೆ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಎಕ್ಸ್ಪ್ಲೇನ್ ಮ್ಯಾಮ್, ಅರ್ಥ ಆಗಿಲ್ಲ ಅಂತ ಹೇಳಿ. ನಾನು ಇನ್ನೂ ಒಂದು ಸತಿ ಇನ್ನೂ ಡೀಟೇಲ್ ಆಗಿ, ಅಂದರೆ ಈಗ ಜಸ್ಟ್ 0, ಇದನ್ನು ಎಕ್ಸ್ಪ್ಲೇನ್ ಮಾಡೋದ್ನಲ್ಲ, ಈ ಥರ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಕಿದ್ರೆ, ಜಸ್ಟ್ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ. ಓಕೆ, ಬಿಕಾಸ್ ಮೈ ಮೇನ್ ಟಾರ್ಗೆಟ್ ಈಸ್ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ನಾನೇನು ಯಾವ ಕಾಲೇಜಲ್ಲೂ ಈಗ ಅಂದರೆ ಕಾಲೇಜಲ್ಲಿ ಟೀಚ್ ಮಾಡ್ತಿದ್ರೆ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ. ವಾಟ್ ದ ರಿಸ್ಟ್ರಿಕ್ಷನ್? ದಟ್ ಇಷ್ಟು ಟೈಮಲ್ಲಿ ಸಿಲೆಬಸ್ ಮುಗಿಸ್ಬೇಕು. ಈಗ ಈ ಬೇಸಿಕ್ಸ್ ಎಲ್ಲ ಹೇಳ್ಕೊಂಡು ಕೂತ್ಕೊಂಡ್ಬಿಟ್ರೆ ಟೈಮ್ ಜಾಸ್ತಿ ತೊಗೊಂಡ್ಬಿಡುತ್ತೆ, ಹೌದಲ್ವಾ? ಸೊ ಅಷ್ಟು ಟೈಮ್ ಅಲ್ಲಿ ಇರೋದಿಲ್ಲ, ನಮಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಬಟ್ ವೆನ್ ವಿ ಆರ್ ಟೀಚಿಂಗ್ ಆನ್ಲೈನ್, ವಿ ಹ್ಯಾವ್ ದ ಫ್ರೀಡಮ್ ಟು ಚೂಸ್ ಅವರ್ ಸಿಲೆಬಸ್. ಸೊ ದಟ್ಸ್ ವೈ ಅರ್ಥ ಆಗಿಲ್ಲ ಅಂದರೆ ಒಂದಲ್ಲ 10 ಟೈಮ್ಸು ಬೇಕಿದ್ರೆ ಅದೇ ಲೆಕ್ಚರ್ನ ಇನ್ನೂ ಡೆಪ್ತಾಗಿ ಅಂಡರ್ಸ್ಟ್ಯಾಂಡ್ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಎನಿವೇಸ್, ಸೊ ದಿಸ್ ಈಸ್ ಒನ್ ಥಿಂಗ್ ದಟ್ ವಿ ಹ್ಯಾವ್ ಟು ಲರ್ನ್. ಇದೇ ಥರ ಕಾಟ್, ಕೊಸಿಕೆಂಟ್, ಸಿಕೆಂಟಿನ ಗ್ರಾಫ್ ನೀವೇ ನೋಡ್ಕೊಳ್ಳಿ. ದೇ ಆರ್ ನಾಟ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಇಟ್ಸ್ ವೆರಿ ಈಸಿ. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್, ಲೆಟ್ ಮಿ ನೋ, ರೈಟ್? ಸೊ ಅಲ್ಲಿಗೆ ಸೈನು, ಕಾಸು ಇದ್ರದ್ದು ಗ್ರಾಫು ಆಯಿತು. ನೆಕ್ಸ್ಟ್ ಇದು ಮುಗೀತು. ಡೊಮೈನು, ರೇಂಜ್ ಗೊತ್ತಾಯಿತು. ನೆಕ್ಸ್ಟ್ ಇನ್ನೂ ಒಂದು ಏನಿದೆ ಅಂದರೆ ಕ್ವಾಡ್ರೆಂಟ್ ಸೈನ್ ಸ್ಕೀಮ್. ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಕ್ವಾಡ್ರೆಂಟ್ ಸೈನ್ ಸ್ಕೀಮ್ ಅಂದರೆ ಏನು ಅಂತೇಳಿ. ಓಕೆ, ಕ್ವಾಡ್ರೆಂಟ್ ಸೈನ್ ಸ್ಕೀಮ್ ಏನು ಹೇಳುತ್ತೆ ಅಂದರೆ, ಸಿಯರ್ ಇದು ಕೂಡ ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಏನು ಹೇಳಿ? ಕ್ವಾಡ್ರೆಂಟ್ ಸೈನ್ ಸ್ಕೀಮಲ್ಲಿ ನಮಗೆ ಗೊತ್ತಿದೆ, ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಪಾಸಿಟಿವ್ ಆಗಿರುತ್ತೆ. ಸೆಕೆಂಡಲ್ಲಿ ಸೈನು, ಕೊಸೈನ್ ಮಾತ್ರ ಪಾಸಿಟಿವ್ ಇರುತ್ತೆ, ರಿಮೈನಿಂಗ್ ಎಲ್ಲವೂ ನೆಗೆಟಿವ್. ನೆನ್ಪಿಟ್ಕೊಳ್ರಿ ಇದನ್ನು. ಓಕೆ, ಸೈನು, ಕೊಸೈನ್ ಮಾತ್ರ ಪಾಸಿಟಿವ್ ಇರುತ್ತೆ. ಸೈನು, ಕೊಸೈನ್ ಅಲ್ಲ, ಕೊಸಿಕೆಂಟ್. ಸೈನ್ ಆ್ಯಂಡ್ ಕೊಸಿಕೆಂಟ್, ರೆಸಿಪ್ರೋಕಲ್ ಆಫ್ ಸೈನ್ ಈಸ್ ಕೊಸಿಕೆಂಟ್. ಓಕೆ, ಸೊ ಅವು ಮಾತ್ರ ಏನಾಗಿರುತ್ತೆ, ಪಾಸಿಟಿವ್. ರಿಮೈನಿಂಗ್ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ನೆಗೆಟಿವ್ ಆಗಿರುತ್ತೆ. ಕಮಿಂಗ್ ಟು ಥರ್ಡ್ ಕ್ವಾಡ್ರೆಂಟಲ್ಲಿ ಏನಾಗುತ್ತೆ, ಟ್ಯಾನ್, ಕಾಟ್ ಮಾತ್ರ ಪಾಸಿಟಿವ್, ರಿಮೈನಿಂಗ್ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ನೆಗೆಟಿವ್ ಆಗುತ್ತೆ. ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸಿನ್ ರೆಸಿಪ್ರೋಕಲ್ ಸಿಕೆಂಟು ಮಾತ್ರ ಪಾಸಿಟಿವ್, ಬೇರೆ ಎಲ್ಲವೂ ನೆಗೆಟಿವ್ ಆಗಿರುತ್ತೆ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿಕ್ಕೆ ವಿ ಟೀಚ್ ವೇರಿಯಸ್ ಟೆಕ್ನಿಕ್ಸ್, ಅಂದರೆ ಶಾರ್ಟ್ಕಟ್ ಥರ, ಜಸ್ಟ್ ನೀವು ನೆನಪಿರಲಿ ಯಾವ ಕ್ವಾಡ್ರೆಂಟಲ್ಲಿ ಯಾವುದು ಅಂತ. ತುಂಬ ಅಭ್ಯಾಸ ಆದಮೇಲೆ ಏನಂತಾರೆ ಅದನ್ನು ಶಾರ್ಟ್ಕಟ್ ರಿಕ್ವೈರ್ಮೆಂಟ್ ಇರೋಲ್ಲ, ನ್ಯೂ ಇದ್ದಾಗ ರಿಕ್ವೈರ್ಡ್ ಇರುತ್ತೆ. ಸೊ ಅದಕ್ಕೆ ಏನು ಹೇಳ್ಕೊಡ್ತೀವಿ, ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಅಂತ ಹೇಳ್ಕೊಡ್ತೀವಿ. ಇಲ್ಲ ಅಂತಂದರೆ ಸಮ್ ಆಫ್ ಅಸ್ ವಿ ಆಲ್ಸೋ ಟೀಚ್, ಸಮ್ ಆಫ್ ಮೈ ಫ್ರೆಂಡ್ಸ್ ದೇ ಟೀಚ್ ಆಲ್ ಸ್ಟೂಡೆಂಟ್ಸ್ ಟೇಕ್ ಚಾಕ್ಲೇಟ್. ಇನ್ನು ಕೆಲವೊಬ್ರು ಆಲ್ ಸಿಲ್ವರ್ ಟೀ ಕಪ್ಸ್ ಅಂತ. ನಾವು ಓದಬೇಕಾದ್ರೆ ನಮ್ಮ ಸರ್ ಹೇಳ್ಕೊಟ್ಟಿದ್ದು, ನಾನು ಹೇಳ್ಕೊಡೋದು ಇದನ್ನು. ಆ್ಯಂಡ್ ಸಮ್ ಆಫ್ ಮೈ ಫ್ರೆಂಡ್ಸ್ ದೇ ಟೀಚ್ ದಿಸ್ ಒನ್. ಓಕೆ, ಸೊ ಯು ಕ್ಯಾನ್ ಟೇಕ್ ಎನಿ ಒನ್, ದೇರ್ ಇಸ್ ನೋ ಸಚ್ ಇಶ್ಯೂ. ಅದು ನಿಮ್ಮ ಚಾಯ್ಸ್. ಬಟ್ ಫೈನಲಿ ಏನು ಅಂದರೆ ನಿಮಗೆ ನೆನಪಿರ್ಬೇಕು ಅಷ್ಟೇ, ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಅಂತ ನೆನ್ಪಿಟ್ಕೊಂಡ್ರೆ, ಆಫ್ಟರ್ ಸ್ಕೂಲ್ ಎಸ್ ಅಂದರೆ ಸೈನ್ ರೆಸಿಪ್ರೋಕಲ್ ಕೊಸಿಕೆಂಟು, ಟಿ ಅಂದರೆ ಟ್ಯಾನ್ ಇನ್ ರೆಸಿಪ್ರೋಕಲ್ ಕಾಟ್, ಸಿ ಅಂತಂದರೆ ಕಾಸ್ ಇನ್ ರೆಸಿಪ್ರೋಕಲ್ ಸಿಕೆಂಟ್. ಈ ರೀತಿ ನೀವು ಎಲ್ಲ ಕ್ವಾಡ್ರೆಂಟ್ಸಲ್ಲಿ ಯಾವ್ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು 6 ಇದಾವೆ ತಾನೆ, 6ರಲ್ಲಿ 2 ಒಂದೊಂದು ಕಡೆ ಪಾಸಿಟಿವ್ ಇರ್ತವೆ. ಫಸ್ಟ್ ಕ್ವಾಡ್ರೆಂಟ್ ಇನ್ನೇನು ಎಲ್ಲವೂ ಇರುತ್ತೆ. ಸೊ ಆ 2 ಯಾವುದು ಅನ್ನೋದು ನೆನ್ಪಿಟ್ಕೋಬೇಕು ನೀವು. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ನೆಕ್ಸ್ಟ್
ಒನ್ ಮೋರ್ ಥಿಂಗ್ ನಿಮಗೆ ಏನು ಗೊತ್ತಿರಬೇಕು ಅಂದರೆ, ನೀವು ಕಲ್ತಿದ್ದೀರಾ ಆಲ್ರೆಡಿ, ಇವೆಲ್ಲ ರಿವಿಷನ್ ಅಷ್ಟೇ. ಓಕೆ, ಸೊ ವೈ ಆಕ್ಸಿಸ್ ಮೇಲೆ ಏನು ಆ್ಯಂಗಲ್ಸ್ ಬರುತ್ತಲ್ಲ ಅವೆಲ್ಲವೂ ನಿಮಗೆ ಏನು ಆಡ್ ಆ್ಯಂಗಲ್, ಇದು ನೆನ್ಪಿಟ್ಕೊಳ್ರಿ, ಆಡ್ ಆ್ಯಂಗಲ್. ಎಕ್ಸ್ ಆಕ್ಸಿಸ್ ಮೇಲೆ ನಿಮಗೇನು ಆ್ಯಂಗಲ್ಸ್ ಬರುತ್ತಲ್ಲ ಅವೆಲ್ಲವೂ ಏನು ಈವನ್ ಆ್ಯಂಗಲ್. ಅರ್ಥ ಆಯ್ತಲ್ಲ? ಸೊ ಎಕ್ಸ್ ಆಕ್ಸಿಸ್ ಮೇಲೆ ಬರೋವೆಲ್ಲ ಈವನ್ ಆ್ಯಂಗಲ್ಸು, ವೈ ಆಕ್ಸಿಸ್ ಮೇಲೆ ಬರೋವೆಲ್ಲ ಆಡ್ ಆ್ಯಂಗಲ್ಸ್. ಯಾಕೆ ಅನ್ನೋದನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಸೊ ಅದು ನಿಮಗೆ ಗೊತ್ತಿರಬೇಕು. ಆವಾಗ ನೀವು ಆ್ಯಂಗಲ್ಸ್ಗಳನ್ನು ಕಂಡುಹಿಡಿಬೇಕಾದ್ರೆ ನೀವು ಸ್ಪ್ಲಿಟ್ ಮಾಡ್ತೀರಾ. ಸ್ಪ್ಲಿಟ್ ಮಾಡಬೇಕಾದ್ರೆ 90 ಡಿಗ್ರಿ ಪ್ಲಸ್ ಸಮಥಿಂಗ್ ಅಂತ ಬರಿತೀರಾ. ಆ 90 ಡಿಗ್ರಿ ಬರೆದಾಗ ಪ್ಲಸ್ ಸಮಥಿಂಗ್ ಬರೀತಿರಲ್ಲ, ಅದ್ರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಹೇಳ್ಕೊಡ್ಬೇಕಾದ್ರೆ ನಿಮಗೇನು ಹೇಳ್ತೀವಿ, ಸಿ 90 ಡಿಗ್ರೀಸ್ ಆಡ್ ಆ್ಯಂಗಲ್, ದೇರ್ ಫೋರ್ ಸೈನ್ ವಿಲ್ ಚೇಂಜ್ ಟು ಕಾಸ್ ಅಂತ ಹೇಳ್ತೀವಿ. ನಿಮಗೆ ಗೊತ್ತಾಗ್ಬೇಕು ತಾನೆ. ಈಗ ಮ್ಯಾಮ್ 180 ಅಂದರೆ ಯಾವಾಗಲೂ ಈವನ್ ಆ್ಯಂಗಲ್ಲ, ಬೇರೆ ಆ್ಯಂಗಲ್ ಬಂತು ಅಂದರೆ ಹೆಂಗೆ ಐಡೆಂಟಿಫೈ ಮಾಡೋದು ಮ್ಯಾಮ್ ಅಂತ ಡೌಟು. ಸೊ ಸಿಂಪಲ್ ಥಿಂಗ್, ಎಕ್ಸ್ ಆಕ್ಸಿಸ್ ಮೇಲೆ ಇರುವಂತಹ ಆ್ಯಂಗಲ್ಸು ಅಂದರೆ 0, 180, 240 ಮತ್ತು ನೆಕ್ಸ್ಟ್ ಇನ್ನೂ ಬರ್ತಾವಲ್ಲ 540, ಯು ಗೋ ವಿತ್ ಇಟ್. ಓಕೆ, ಸೊ ಆ ಆ್ಯಂಗಲ್ಸ್ಗಳೆಲ್ಲ ಈವನ್ ಆ್ಯಂಗಲ್ಸ್ ಆಗುತ್ತೆ. 90 ಆ್ಯಡ್ ಮಾಡ್ಕೊಂಡು ಹೋಗ್ರಿ. ಈಗ 360 ಡಿಗ್ರಿ ಆಯಿತಾ, 360ಗೆ ಇನ್ನು 90 ಆ್ಯಡ್ ಮಾಡಿದ್ರೆ 450. ನೆಕ್ಸ್ಟ್ ಏನಾಗುತ್ತೆ 540 ಡಿಗ್ರಿ. ನೆಕ್ಸ್ಟ್ ಏನಾಗುತ್ತೆ 540 ಆದಮೇಲೆ 54 ಆದಮೇಲೆ 63 ಆದಮೇಲೆ 720 ಆದಮೇಲೆ 810, ನೆಕ್ಸ್ಟು 900, 990, 1080, ಇಟ್ ಗೋಸ್ ಆನ್. ಅರ್ಥ ಆಯ್ತಲ್ಲ? ಸೊ ನೀವು ದೊಡ್ಡ ಆ್ಯಂಗಲ್ಸ್ಗಳಿರ್ತಾವಲ್ಲ ಅವನ್ನ ಸ್ಪ್ಲಿಟ್ ಮಾಡಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ 870 ಇದೆ ಅಂದ್ಕೊಳ್ರಿ, 810 ಪ್ಲಸ್ 60 ಅಂತ ಸ್ಪ್ಲಿಟ್ ಮಾಡ್ತೀರಾ. ಸ್ಪ್ಲಿಟ್ ಮಾಡಬೇಕಾದ್ರೆ ನೀವು ಯೂಸ್ ಮಾಡೋ ಆ್ಯಂಗಲ್ಸ್ ಎಲ್ಲ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮೇಲೆ ಇದಾವಲ್ಲ, ಈ ಆ್ಯಂಗಲ್ಸ್ಗಳನ್ನು ಯೂಸ್ ಮಾಡ್ತೀರಾ. ಆ ಆ್ಯಂಗಲ್ಸು ಈವನ್ ಆಡ್ ಅಂತ ಗೊತ್ತಾಗೋದು ಹೆಂಗೆ, ನೀವು ಯೂಸ್ ಮಾಡಬೇಕಾದ್ರೆ ನೋಡ್ರಿ, ಈ ಎಕ್ಸ್ ಆಕ್ಸಿಸ್ ಮೇಲೆ ಇರೋ ಆ್ಯಂಗಲ್ಸ್ ಯೂಸ್ ಮಾಡ್ತಿದ್ದೀನಾ, ಇನ್ ಕೇಸ್ ಇವನ್ ಯೂಸ್ ಮಾಡ್ತಿದ್ದೀನಿ ಅಂದರೆ ದೇ ಆರ್ ಈವನ್ ಆ್ಯಂಗಲ್ಸ್. ಈವನ್ ಆ್ಯಂಗಲ್ಸ್ ಅಂದರೆ ಸೈನ್ ಅಂತ ಇದ್ದರೆ ಸೈನ್ ಆಗಿಯೇ ಉಳ್ಕೊಳುತ್ತೆ. ಆಡ್ ಆ್ಯಂಗಲ್ಸ್ ಇದ್ದರೆ, ಇನ್ ಕೇಸ್ 810 ಯೂಸ್ ಮಾಡಿದ್ರೆ ಸೈನ್ ಆಫ್ 810 ಡಿಗ್ರಿ ಪ್ಲಸ್ 60 ಡಿಗ್ರಿ ಅಂತ ಇದ್ದರೆ ನೀವೇನು ಮಾಡ್ತೀರಾ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೈನ್ ಚೇಂಜಸ್ ಟು ಕಾಸ್ ಅಂತ ಕಲಿತೀರಾ. ಅರ್ಥ ಆಯ್ತಲ್ಲ? ಸೊ ಅದನ್ನ ಈಗ ಹೇಳ್ತೀನಿ, ಜಸ್ಟ್ ಎ ಮಿನಿಟ್, ರೈಟ್, ಐ ಟೆಲ್ ಯು. ಸೊ ಇಷ್ಟು ನೀವು ನೆನ್ಪಿಟ್ಕೋಬೇಕಾಗುತ್ತೆ, ರೈಟ್. ಓಕೆ, ಸೊ ಏನು ಹೇಳಿದ್ದೀನಿ ನಾನು ಈಗ ನಿಮಗೆ ಹೇಳ್ಕೊಟ್ಟಿರೋದು, ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್, ಸೆಕೆಂಡು ಸೈನು ಕೊಸಿಕೆಂಟ್ ಆರ್ ಪಾಸಿಟಿವ್, ಥರ್ಡಲ್ಲಿ ಟ್ಯಾನ್ ಕಾಟ್ ಪಾಸಿಟಿವ್, ಫೋರ್ತಲ್ಲಿ ಕಾಸ್ ಸೀಕೆಂಟ್ ಪಾಸಿಟಿವ್. ನೆಕ್ಸ್ಟ್ ಆಕ್ಸಿಸ್ಸಿಗೆ ಬಂದಾಗ ಈವನ್ ಆ್ಯಂಗಲ್ಸು ಎಕ್ಸ್ ಆಕ್ಸಿಸ್ ಅಲ್ಲಿದ್ದಾಗ ಆ್ಯಸ್ ಇಟ್ ಈಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಆ್ಯಸ್ ಇಟ್ ಈಸ್ ಬರೀತೀರಾ. ವೈ ಆಕ್ಸಿಸ್ ಮೇಲಿದ್ದಾಗ ದಟ್ ಈಸ್ ಆಡ್ ಆ್ಯಂಗಲ್. ಆಡ್ ಆ್ಯಂಗಲ್ ಅಂತ ಅಂದರೆ ಚೇಂಜ್ ಆಗುತ್ತೆ. ಹೇಗೆ ಚೇಂಜ್ ಆಗುತ್ತೆ, ಸೈನ್ ಚೇಂಜಸ್ ಟು ಕಾಸ್, ಕಾಸ್ ಚೇಂಜಸ್ ಟು ಸೈನ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟ್ಯಾನ್ ಚೇಂಜಸ್ ಟು ಕಾಟ್, ಕಾಟ್ ಚೇಂಜಸ್ ಟು ಟ್ಯಾನ್, ಸೀಕೆಂಟ್ ಚೇಂಜಸ್ ಟು ಕೊಸಿಕೆಂಟ್, ಕೊಸಿಕೆಂಟ್ ಚೇಂಜಸ್ ಟು ಸೀಕೆಂಟ್. ಓಕೆ, ಈ ಚೇಂಜ್ ಆಗೋ ರೂಲ್ನ ನೀವು ನೀಟಾಗಿ ನೆನ್ಪಿಟ್ಕೋಬೇಕು, ರೈಟ್. ಓಕೆ, ಸೊ ದಿಸ್ ಇಸ್ ಒನ್ ಥಿಂಗ್. ಈಗ ಆ ಚೇಂಜ್ ಆಗೋ ರೂಲ್ನ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಆ್ಯಂಗಲ್ಸ್ನ ಟ್ರೈ ಮಾಡೋಣ, ರೈಟ್. ಸ್ಟ್ಯಾಂಡರ್ಡ್ ಥಿಂಗ್ಸ್ ಸೇಯರ್, ದಿಸ್ ಈಸ್ ಎಕ್ಸಾಂಪಲ್. ತೀಟಾ ಜಾಗದಾಗ ಏನು ಬೇಕಿದ್ರು ಇರ್ಬೋದು. ಓಕೆ, ಸೈನ್ 90 ಮೈನಸ್ ತೀಟಾ. ಫಸ್ಟ್ ಎರಡೇ ಥಿಂಗ್ಸ್ ನೀವು ನೆನ್ಪಿಟ್ಕೋಬೇಕು ಈ ಥರದನ್ನು ಮಾಡಬೇಕಾದ್ರೆ. ಕ್ಯೂ ಎ ಅಂದರೆ ಕ್ವಾಡ್ರೆಂಟ್ ಯಾವುದು, ಆಕ್ಸಿಸ್ ಯಾವುದು, ಕ್ವಶನ್ ಆ್ಯಂಡ್ ಆನ್ಸರ್ ಅಲ್ಲ. ಓಕೆ, ಕ್ಯೂ ಎ ಮೀನ್ಸ್ ಕ್ವಾಡ್ರೆಂಟ್ ಯಾವುದು, ಆಕ್ಸಿಸ್ ಯಾವುದು. ಆಕ್ಸಿಸ್ ಈವನ್ ಇದ್ದರೆ ಆ್ಯಸ್ ಇಟ್ ಈಸ್ ಬರೀರಿ, ಆಡ್ ಇದ್ದರೆ ಚೇಂಜ್ ಮಾಡಿ, ಕ್ವಾಡ್ರೆಂಟ್ ಯಾವುದು ಇರುತ್ತೆ ಅದ್ರ ತಕ್ಕಂತೆ ಪ್ಲಸ್ಸು ಮೈನಸ್ಸು ಸೈನ್ ಚೇಂಜ್ ಮಾಡಿ ಬರಬೇಕು. ಸೊ ಲೆಟ್ ಅಸ್ ಟ್ರೈ ಟು ಡೂ ದಿಸ್ ಒನ್, ಯು ವಿಲ್ ಅಂಡರ್ಸ್ಟ್ಯಾಂಡ್. π/2 ಮೈನಸ್ ತೀಟಾ. π/2 ಅಂದರೆ 90 ಡಿಗ್ರಿ, ಮೈನಸ್ ತೀಟಾ ಅಂದರೆ ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟನ್ನೇ ಎಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು ಪಾಸಿಟಿವ್. ಸೊ ಯಾರ ಮುಂದೆನೂ ನಾನು ಮೈನಸ್ ಬರ್ದಿಲ್ಲ ಇಲ್ಲಿ, ಕರೆಕ್ಟಾ? ಒನ್ ಥಿಂಗ್, ಕ್ವಾಡ್ರೆಂಟ್ ಗೊತ್ತಾಯಿತು, ಫಸ್ಟ್ ಕ್ವಾಡ್ರೆಂಟ್, ಸೊ ಆಲ್ ಆರ್ ಪಾಸಿಟಿವ್. ನೆಕ್ಸ್ಟ್ ಆಕ್ಸಿಸ್ಸು, π/2 ಅಂದರೆ ವೈ ಆಕ್ಸಿಸ್ ತಾನೆ. π/2 ಅಂದರೆ 90 ಡಿಗ್ರಿ. 90 ಡಿಗ್ರಿ ಮೀನ್ಸ್ ವೈ ಆಕ್ಸಿಸ್. ವೈ ಆಕ್ಸಿಸ್ ಮೀನ್ಸ್ ಆಡ್ ಆ್ಯಂಗಲ್. ಆಡ್ ಆ್ಯಂಗಲ್ ಮೀನ್ಸ್ ಚೇಂಜ್ ಆಗಬೇಕು. ಸೈನ್ ಚೇಂಜಸ್ ಟು ಕಾಸ್, ಕಾಸ್ ಚೇಂಜಸ್ ಟು ಸೈನ್, ಟ್ಯಾನ್ ಚೇಂಜಸ್ ಟು ಕಾಟ್, ಕಾಟ್ ಚೇಂಜಸ್ ಟು ಟ್ಯಾನ್, ಸೀಕೆಂಟ್ ಚೇಂಜಸ್ ಟು ಕೊಸಿಕೆಂಟ್, ಕೊಸಿಕೆಂಟ್ ಚೇಂಜಸ್ ಟು ಸೀಕೆಂಟ್. ಓಕೆ, ಸೊ ಅಲ್ಲಿಗೆ ಏನಾಯಿತು, ಸೈನ್ 90 ಮೈನಸ್ ತೀಟಾ ಈಸ್ ನಥಿಂಗ್ ಬಟ್ ಕಾಸ್ ತೀಟಾ. ಕಾಸ್ 90 ಮೈನಸ್ ತೀಟಾ ಈಸ್ ನಥಿಂಗ್ ಬಟ್ ಸೈನ್ ತೀಟಾ. ಮ್ಯಾಮ್ ಇದು ಯಾಕೆ ಬೇಕು ನಮಗೆ ಅಂತ ಅಂದರೆ, ಇದು ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಅಷ್ಟೇನು ಬೇಕಾಗಲ್ಲ, ಬಟ್ ಟ್ರಿಗ್ನೋಮೆಟ್ರಿಯಲ್ಲಿ ಎಸ್ಪೆಷಲಿ ನೀವು ಯಾವುದಾದ್ರು ದೊಡ್ಡ ದೊಡ್ಡ ವ್ಯಾಲ್ಯೂಸು ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀರಾ ಅಂತಂದರೆ ಈ ಥರ ಸ್ಪ್ಲಿಟ್ ಮಾಡ್ಕೊಂಡು ಕಂಡುಹಿಡ್ತೀರಾ. ಓಕೆ, ನಾವು ಫುಲ್ಲು ಒಂದು ರೌಂಡ್ ಹೊಡೆದ್ಬಿಟ್ಟು 870 ಡಿಗ್ರಿ ಕಂಡುಹಿಡಿಯೋದಕ್ಕೂ 810 ಡಿಗ್ರಿ ಪ್ಲಸ್ 60 ಅಂತ ಹಾಕಿ 60 ಡಿಗ್ರಿ ಡೈರೆಕ್ಟಾಗಿ ಬರಿಬೋದು. ಸ್ಟ್ಯಾಂಡರ್ಡ್ ಆ್ಯಂಗಲ್ ನಮಗೆ ಗೊತ್ತಿದೆ 60 ಡಿಗ್ರಿ ಎಷ್ಟು ಅಂತ, ಹೌದಲ್ವಾ? ಸೊ ಆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸಿಂದ ಒಂದು ಟೇಬಲ್ ಇದೆಯಲ್ಲ, ಅದು ಈಗ ಹೇಳ್ತೀನಿ ನಾನು ನಿಮಗೆ. ಆ ಟೇಬಲ್ ಯೂಸ್ ಮಾಡಿಬಿಟ್ಟು ಈಸಿಯಾಗಿ ಹೇಳ್ಬೋದು. ದೊಡ್ಡ ಆ್ಯಂಗಲ್ಸಿಗೂ ಕೂಡ ನಾವು ಸ್ಪ್ಲಿಟ್ ಮಾಡಿ ಹೇಳ್ಬೋದು.
ಅರ್ಥ ಆಯ್ತಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಈ ಥರ ಸ್ಪ್ಲಿಟ್ ಮಾಡ್ಕೊತೀವಿ. ಅದು ಹೇಗೆ ಮ್ಯಾಮ್ ಹೇಳೋದು ಅಂತ ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 45 ಡಿಗ್ರಿ ಐತೆ ಅಂದ್ಕೊಳ್ರಿ. ಈ 45 ಡಿಗ್ರಿಗೆ ಏನು ವ್ಯಾಲ್ಯೂ ಇದೆಯೋ ದಟ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ಒಂದು ರೌಂಡ್ ತಿರುಗಿ ಮತ್ತೆ ಇಲ್ಲಿಗೆ ಬರ್ತೀವಲ್ಲ, ಇದೇ ಆ್ಯಂಗಲ್ ಮತ್ತೆ ವಾಪಸ್ಸು ಇದೆ. ಎಷ್ಟು? 360 ಡಿಗ್ರಿ ಪ್ಲಸ್ 45 ಅಂದರೆ ಎಷ್ಟು? 405 ಡಿಗ್ರಿ. ಸೊ 405 ಏನು ವ್ಯಾಲ್ಯೂ ಇದೆಯೋ 45ಗೂ ಅದೇ ವ್ಯಾಲ್ಯೂ ಇರೋದು. ಯಾಕಂದರೆ ಎರಡೂ ಕೂಡ ಇಲ್ಲೇ ಬರೋದು, ಒಂದು ರೌಂಡ್ ತಿರುಗಿ ಬಂತು ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ಸೊ ನಾನು 405 ಕಂಡುಹಿಡಿಯೋ ಬದಲು 360 ಪ್ಲಸ್ 45 ಅಂತ ಬರ್ಕೋಬೋದು. 2π ಪ್ಲಸ್ 45, 2π ಈವನ್ ಆ್ಯಂಗಲ್, ಸೊ ಇಟ್ ರಿಮೈನ್ಸ್ ಆ್ಯಸ್ ಇಟ್ ಈಸ್. 45 ಡಿಗ್ರಿ ಅಷ್ಟೇ ಉಳಿಯುತ್ತೆ. ಆ 45 ಡಿಗ್ರಿನ ಬರ್ಕೊತೀನಿ. ಅದಕ್ಕೆ ನಾವು ಸ್ಪ್ಲಿಟ್ ಮಾಡೋದನ್ನು ಕಲಿತಿರೋದು. ಅರ್ಥ ಆಯ್ತಲ್ಲ? ಓಕೆ, ನಾವು ಕಮ್ ಟು ದಿಸ್ ಒನ್. ದೀಸ್ ಥಿಂಗ್ಸ್ ಐ ಹ್ಯಾವ್ ಲೆಫ್ಟ್ ಟು ಫಿಲ್ ಟುಗೆದರ್. ಈಗ ಅಬ್ಸರ್ವ್ ಮಾಡಿ, 90 ಡಿಗ್ರಿ ಆಡ್ ಆ್ಯಂಗಲ್ ಹೌದಾ? ಸೈನ್ ಚೇಂಜಸ್ ಟು ಕಾಸ್, ಕಾಸ್ ಚೇಂಜಸ್ ಟು ಸೈನ್, ಟ್ಯಾನ್ ಟು ಕಾಟ್, ಇದೆಲ್ಲ ಗೊತ್ತು ನನಗೆ. ಈಗ 90 ಪ್ಲಸ್ ತೀಟಾ, 90 ಪ್ಲಸ್ ತೀಟಾ ಅಂದರೆ 90 ಪ್ಲಸ್ ಸಮ್ ಆ್ಯಂಗಲ್ ಅಂದರೆ ಇದು ತಾನೆ ಸೆಕೆಂಡ್ ಕ್ವಾಡ್ರೆಂಟ್ ತಾನೆ. ಈಗ ಕೆಲವೊಬ್ರು ಹೇಳ್ಬೋದು, ಮ್ಯಾಮ್ 90 ಪ್ಲಸ್ ನಾನು 100 ಹಾಕ್ತೀನಪ್ಪ, 90 ಪ್ಲಸ್ 100 ಹಾಕ್ತೀನಿ ಮ್ಯಾಮ್ ತೀಟಾ ಜಾಗದಾಗೆ, ಅವಾಗ 190 ಆಗುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಹೆಂಗೆ ಬರುತ್ತೆ ಮ್ಯಾಮ್? ಮೀನ್ಸ್ ಐ ಹ್ಯಾಡ್ ದಟ್ ಸಿಲ್ಲಿ ಡೌಟ್. ಓಕೆ, ನಿಮಗಿದೆಯಲ್ಲ ಗೊತ್ತಿಲ್ಲ, ಬಟ್ ಐ ಹ್ಯಾಡ್ ದಟ್ ಡೌಟ್. ಸರ್ ಇಫ್ ಐ ಟೇಕ್ ತೀಟಾ ಆಸ್ 100 ಡಿಗ್ರೀಸ್ ದೆನ್ ಇಟ್ ವಿಲ್ ನಾಟ್ ಬಿ ಇನ್ ಸೆಕೆಂಡ್ ಕ್ವಾಡ್ರೆಂಟ್. 90 ಪ್ಲಸ್ ತೀಟಾ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೆಂಗೆ ಹೇಳ್ಬೋದು ಅಂತ ಕೇಳಿದಾಗ ವಾಟ್ ವಾಸ್ ದ ಆನ್ಸರ್ ಈಸ್ ಸಿಂಪಲ್ ಥಿಂಗ್ ಯಾರ್. ತೀಟಾ ಇಲ್ಲಿ ನಾವು ಬರೆಯೋದಿಲ್ಲ ಎಲ್ಲೂ, ಬಟ್ ಇಟ್ ಈಸ್ ಶ್ಯೂರ್ ದಟ್ ತೀಟಾ ಈಸ್ ಅಕ್ಯೂಟ್. ಅದಕ್ಕೆ ನಾವು 90 ಪ್ಲಸ್ ತೀಟಾ ಅಂದ ತಕ್ಷಣ ಸೆಕೆಂಡ್ ಕ್ವಾಡ್ರೆಂಟ್ ಅಷ್ಟೇ ಹೇಳೋದು ಹೊರತು ಥರ್ಡ್ ಕ್ವಾಡ್ರೆಂಟ್ ಹೇಳಲ್ಲ. ಯಾಕೆ ಅಂದರೆ ತೀಟಾ ಈಸ್ ಅಕ್ಯೂಟ್. ಅಕ್ಯೂಟ್ ಮೀನ್ಸ್ ವಾಟ್? ದ ಆ್ಯಂಗಲ್ಸ್ ವಿಚ್ ಲೈಸ್ ಇನ್ ಬಿಟ್ವೀನ್ 0 ಆ್ಯಂಡ್ 90 ಡಿಗ್ರಿ ಮಧ್ಯದಲ್ಲೇ ಇರಬೇಕು. ಸೊ 90ನೇ ಎಕ್ಸ್ಟೆಂಡೇ ಮಾಡೋಂಗಿಲ್ಲ, ಅಕ್ಯೂಟ್ ಆ್ಯಂಗಲ್. ಸೊ 90 ಪ್ಲಸ್ 90ಗಿಂತ ಜಾಸ್ತಿ ನಂಬರೇ ತಗೊಳಲ್ಲ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ತಾನೇ ಇರೋದು. ಈವನ್ ಇಫ್ ಐ ಟೇಕ್ 89, ಇಟ್ ವಿಲ್ ಬಿ ಸಮ್ವೇರ್ ಹಿಯರ್ 179, ಕ್ಲೋಸ್ ಟು 180. ನಾನು 90 ತೊಗೊಂಡ್ರೂ ಕೂಡ 180 ಬರುತ್ತೆ, ಬಟ್ ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ಲ? ಆ್ಯಕ್ಚುಲಿ 90 ತೊಗೊಳಕ್ಕೂ ಆಗಲ್ಲ. ಅಕ್ಯೂಟ್ ಅಂದರೆ ಲೆಸ್ ದೆನ್ 90 ಡಿಗ್ರಿ, ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ 90 ಡಿಗ್ರಿ. ಓಕೆ, ಸೊ ಹಾಗಾಗಿ ಸೆಕೆಂಡ್ ಕ್ವಾಡ್ರೆಂಟ್. ನಾವು ಕಾಸ್ 90 ಪ್ಲಸ್ ತೀಟಾ ಸೆಕೆಂಡ್ ಕ್ವಾಡ್ರೆಂಟ್. 90 ಪ್ಲಸ್ ತೀಟಾ ಅಂದರೆ ಎಲ್ಲ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಾನು ಹೇಳಿದ್ದೀನಿ ಯಾವುದು ಪಾಸಿಟಿವ್? ಸೈನ್ ಆ್ಯಂಡ್ ಕೊಸಿಕೆಂಟ್ ಅಷ್ಟೇ ಪಾಸಿಟಿವ್. ಓಕೆನಾ? ಸೊ ಕೆಲವರು ಸ್ಟೂಡೆಂಟ್ಸಿಗೆ ಅದನ್ನು ಡೌಟ್ ಇರುತ್ತೆ, ವಿಚ್ ಈವನ್ ಐ ಹ್ಯಾಡ್. ಏನಂತ ಅಂದರೆ, ಮ್ಯಾಮ್ ನಾವು ಇಲ್ಲಿ ಚೆಕ್ ಮಾಡಬೇಕಾ, ಇಲ್ಲಿ ಚೆಕ್ ಮಾಡಬೇಕಾ ಅಂದರೆ, ಇದು ಬರ್ದ್ನಪ್ಪ ಕಾಸ್ ತೀಟಾ, ಕಾಸ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಅಲ್ಲ ಅಂತ ನೆಗೆಟಿವ್ ಬರೀಬೇಕಾ ಅಂತ ಅಂದರೆ ಇಲ್ಲ, ಇದನ್ನು ನಾವು ಚೆಕ್ ಮಾಡಬೇಕು. ಸೈನು ಫಸ್ಟ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪಾಸಿಟಿವಾ, ನೆಕ್ಸ್ಟ್ ಕೊಸಿಕೆಂಟು ಪಾಸಿಟಿವಾ, ಇಲ್ಲಿ ಪ್ಲಸ್ ಹಾಕ್ಕೊಳ್ರಿ. ನೀವು ಚೇಂಜ್ ಮಾಡೋದಕ್ಕಿಂತ ಮುಂಚೆ ಇದೆಯಲ್ಲ ಇವನ್ ನೋಡ್ಬೇಕು ನೀವು. ಓಕೆ, ನೆಕ್ಸ್ಟ್ ರಿಮೈನಿಂಗ್ ಎಲ್ಲವೂ ನೆಗೆಟಿವ್ ತಾನೆ. ಸೊ ರಿಮೈನಿಂಗ್ ಎಲ್ಲರ ಮುಂದೆ ಮೈನಸ್ ಸೈನ್ ಬರ್ಕೊಂಬಿಟ್ರಿ, ಬೆಟರ್. ಓಕೆ, ಮೈನಸ್ 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 ಮೈನಸ್. ನೆಕ್ಸ್ಟ್ ರಿಮೈನಿಂಗ್ ಥಿಂಗ್ಸ್ ಬರಿಬೋದು. ವಾಟ್ ಕ್ಯಾನ್ ಯು ರೈಟ್? ಕಾಸ್ ಚೇಂಜಸ್ ಟು ಸೈನ್. ಯಾಕೆ? 90 ಡಿಗ್ರಿ ಇಸ್ ವಾಟ್? ಆಡ್ ಆ್ಯಂಗಲ್. ನೆಕ್ಸ್ಟ್ ಟ್ಯಾನ್ ಚೇಂಜಸ್ ಟು ಕಾಟ್, ಕಾಟ್ ಚೇಂಜಸ್ ಟು ಟ್ಯಾನ್, ಸೀಕೆಂಟ್ ಚೇಂಜಸ್ ಟು ಕೊಸಿಕೆಂಟ್, ಕೊಸಿಕೆಂಟ್ ಚೇಂಜಸ್ ಟು ಸೀಕೆಂಟ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ತಿಳ್ಕೊಬೇಕು. ನೆಕ್ಸ್ಟ್ ಲೆಟ್ ಅಸ್ ಡೂ ಒನ್ ಮೋರ್ ಥಿಂಗ್. ಈಗ ಅಬ್ಸರ್ವ್ ಮಾಡಿ, ಪೈ ಮೈನಸ್ ತೀಟಾ. ಪೈ ಅಂದರೆ ಎಷ್ಟು? 180 ಡಿಗ್ರಿ. ಅಗೇನ್ ಲೆಟ್ ಮಿ ಗೆಟ್ ದಿಸ್. 180 ಡಿಗ್ರಿ ಮೈನಸ್ ತೀಟಾ ಅಂದರೆ ಮತ್ತೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾವ ಎರಡು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಆಗುತ್ತೆ? ಸೈನ್ ಆ್ಯಂಡ್ ಕೊಸಿಕೆಂಟ್. ಸೊ ಅವ್ರ ಮುಂದೆ ಪ್ಲಸ್ ಬರ್ಕೊಳ್ರಿ. ರಿಮೈನಿಂಗ್ ಎಲ್ಲ ಆ್ಯಂಗಲ್ಸು ಮೈನಸ್ ಮೈನಸ್ ಮೈನಸ್. ಸೊ ನೆಕ್ಸ್ಟ್ ಏನಾಗುತ್ತೆ? ಪೈ ಅಂದರೆ ಎಕ್ಸ್ ಆಕ್ಸಿಸ್ ಮೇಲಿರೋ ಆ್ಯಂಗಲ್. ಎಕ್ಸ್ ಆಕ್ಸಿಸ್ ಮೀನ್ಸ್ ಈವನ್ ಆ್ಯಂಗಲ್. ಸೊ ಈವನ್ ಆ್ಯಂಗಲ್ ಅಂತ ಅಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ರಿಮೈನ್ ಆ್ಯಸ್ ಇಟ್ ಈಸ್. ದೇರ್ ಫೋರ್ ಇದೇನಾಗುತ್ತೆ? ಸೈನ್ ತೀಟಾ. Cos remains cos, tan remains tan, cot remains cot, cosecant remains cosecant, secant remains secant. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇಲ್ಲೂ ಅಷ್ಟೇ, ಪೈ 180 ಡಿಗ್ರಿ ಅಂದರೆ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಅಂದರೆ ಎಲ್ಲವೂ ಕೂಡ ಆ್ಯಸ್ ಇಟ್ ಈಸ್ ಇರುತ್ತೆ ತಾನೆ. ಎಕ್ಸ್ ಆಕ್ಸಿಸ್ ಅಂದರೆ ಈವನ್ ಆ್ಯಂಗಲ್. ಈವನ್ ಆ್ಯಂಗಲ್ ಇದ್ರೆ ಏನಾಗುತ್ತೆ? ಎಲ್ಲವೂ ಕೂಡ ಆ್ಯಸ್ ಇಟ್ ಈಸ್ ಇರುತ್ತೆ. ಬಟ್ ಪೈ ಪ್ಲಸ್ ತೀಟಾ, ಪೈ ಪ್ಲಸ್ ತೀಟಾ ಅಂದರೆ 180 ಪ್ಲಸ್ ತೀಟಾ ಅಂದರೆ ಥರ್ಡ್ ಕ್ವಾಡ್ರೆಂಟಾ? ಎಸ್ ಆರ್ ನೋ? ಅಗೇನ್ ಲೆಟ್ ಮಿ ಗೆಟ್ ದ ಶೀಟ್ ಫಾರ್ ಯು. 180 ಪ್ಲಸ್ ತೀಟಾ ಅಂದರೆ 180ಗಿಂತ ಜಾಸ್ತಿ ಅಂದರೆ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಇರೋದು ಯಾವುದು? ಟ್ಯಾನ್ ಕಾಟು. ಅಲ್ಲಿಗೆ ಟ್ಯಾನ್ ಮತ್ತು ಕಾಟ್ ಇವೆರಡು ಮಾತ್ರ ಏನಾಗಬೇಕು? ಪ್ಲಸ್ ಆಗಬೇಕು. ರಿಮೈನಿಂಗ್ ಎಲ್ಲ ಮೈನಸ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಚೇಂಜ್ ಮಾಡಬೇಕಾಗುತ್ತೆ. ಆ ತೀಟಾ ಜಾಗದಲ್ಲಿ ಏನಾದರೂ ಇರಬಹುದು ವ್ಯಾಲ್ಯೂ, ಇಟ್ ಡಿಪೆಂಡ್ಸ್. ಓಕೆ ರೈಟ್. ಸಿಮಿಲರ್ಲಿ ಲೆಟ್ ಅಸ್ ಟ್ರೈ ದಿಸ್ ಒನ್ ಆಲ್ಸೋ.
270 ಕಮ್ ಟು 270 ಅದು 3π/2 ಅಂತಲೂ ಬರ್ಕೋಬೋದು 270 ಅಂತಲೂ ಬರ್ಕೋಬೋದು. ಇಟ್ ಇಸ್ ಯುವರ್ ವಿಶ್. ಅದು ಸ್ಪೇಸ್ ಜಾಸ್ತಿ ಆಕ್ಯುಪೈ ಮಾಡ್ಬೋದೇನೋ ಅಂತ ನಾನು ಜಸ್ಟ್ ಹಂಗೆ ಬರ್ದಿದ್ದೀನಿ. ಬಟ್ ಯು ಕ್ಯಾನ್ ರೈಟ್ 3π/2, ಯು ಕ್ಯಾನ್ ರೈಟ್ 270 ಡಿಗ್ರಿ, ನಥಿಂಗ್ ಟು ವರಿ. ನೌ 270 ಡಿಗ್ರಿ ಮೈನಸ್ ತೀಟಾ. 270 ಡಿಗ್ರಿ ಎಲ್ಲಿದೆ? ಇಲ್ಲಿದೆ. 270 ಮೈನಸ್ ಅಂದರೆ ಈ ಕಡೆ ಹಿಂದೆ ವ್ಯಾಲ್ಯೂಸು ಅಂದರೆ ಮತ್ತೆ ಥರ್ಡ್ ಕ್ವಾಡ್ರೆಂಟಲ್ಲಿ ಯಾವುದು ಪಾಸಿಟಿವ್ ಇದೆ? tan and cot. Therefore, where is tan? This one. Where is cot? This one. Positive. Remaining ಎಲ್ಲ ನೆಗೆಟಿವ್. ನೆಕ್ಸ್ಟ್ 270 ಡಿಗ್ರಿ ಅಂದರೆ ವೈ ಆಕ್ಸಿಸ್ ಮೇಲೆ ಇದೆಯಾ? ವೈ ಆಕ್ಸಿಸ್ ಅಂತ ಅಂದರೆ ಏನಾಗುತ್ತೆ? ಆಡ್ ಆ್ಯಂಗಲ್. ಆಡ್ ಆ್ಯಂಗಲ್ ಮೀನ್ಸ್ ಸೈನ್ ಚೇಂಜಸ್ ಟು ಕಾಸ್, ಕಾಸ್ ಚೇಂಜಸ್ ಟು ಸೈನ್, ಟ್ಯಾನ್ ಚೇಂಜಸ್ ಟು ಕಾಟ್, ಕಾಟ್ ಚೇಂಜಸ್ ಟು tan, secant changes to cosecant, cosecant changes to secant. ಇದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನಿಮಗೆ ಈಸಿ ಅನ್ಸುತ್ತೆ ಈಗ, ಬಟ್ ಆ್ಯಕ್ಚುಲಾಗಿ ಏನಾಗುತ್ತೆ ಅಂತಂದರೆ ಕಾಸ್ ಬರಿತೀವಿ, ಬಟ್ ಸೈನ್ ಇನ್ ರೆಸಿಪ್ರೋಕಲ್ ಕೊಸಿಕೆಂಟ್ ಇದೆ ಅಂತ ಕೊಸಿಕೆಂಟ್ ಬರೆಯೋ ಚಾನ್ಸಸ್ಸು ಇರುತ್ತೆ. ಕಾಸ್ ಚೇಂಜಸ್ ಟು ಸೈನ್ ಬರೆಯೋವಲ್ಲಿ ಸೀಕೆಂಟು, ಇಲ್ಲಿ ಟ್ಯಾನ್ ಕಾಟು ಕಾಟ್ ಟ್ಯಾನ್ ನೋಡ್ಕೊಂಡ್ಬಿಡ್ತೀವ ಮೈಂಡಲ್ಲಿ, ಅದು ಕನ್ಫ್ಯೂಷನ್. ಸೈನ್ ಇನ್ ರೆಸಿಪ್ರೋಕಲ್ ಕೊಸಿಕೆಂಟು, ಕೊಸಿಕೆಂಟ್ ಇನ್ ರೆಸಿಪ್ರೋಕಲ್ ಸೈನು ಅಂತ ಆ ಥರ ಅಂದ್ಕೊಂಡು ಬರ್ಕೊತೀವಿ. ಸೊ ಮೇಕ್ ಶೋರ್ ಯು ಪ್ರಾಕ್ಟೀಸ್ ಎ ಲಾಟ್ ದಟ್ ಯು ಗೆಟ್ ಅಡಿಕ್ಟೆಡ್ ಟು ಇಟ್. ಓಕೆ, ರೈಟ್. ಕಮಿಂಗ್ ಟು ದಿಸ್ ಒನ್, 90 plus theta. 90 plus theta, 270 plus theta. 270 plus theta ಅಂತಂದರೆ ಎಷ್ಟು? 270 ಡಿಗ್ರಿ ಪ್ಲಸ್ ಅಂದರೆ ಈ ಕಡೆ ಸೈಡು, ಹೌದಲ್ವಾ? ಪ್ಲಸ್ ತೀಟಾ. ಈಗ ಇಲ್ಲಿಂದ ಹಿಂಗೆ ಬಂದ್ವಿ 180 ಆಯಿತು, 270 ಆಯಿತು. 270 ಪ್ಲಸ್ ಸಮಥಿಂಗ್ ಅಂದರೆ ಈ ಕಡೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಯಾವುದು ಪಾಸಿಟಿವ್? ಕಾಸ್ ಆ್ಯಂಡ್ ಸೀಕೆಂಟ್. ರಿಮೈನಿಂಗ್ ಎಲ್ಲ ನೆಗೆಟಿವ್. ಓಕೆ, ನೆಕ್ಸ್ಟು ಇದೇನಿದು? 270 ಆಡ್ ಆ್ಯಂಗಲ್, ದೇರ್ಫೋರ್ ಸೈನ್ ಚೇಂಜಸ್ ಟು ಆಡ್ ಆ್ಯಂಗಲ್ ಅಂದರೆ ಚೇಂಜ್ ಆಗಲೇಬೇಕಾ? ಆಡ್ ಆ್ಯಂಗಲ್ ಮೀನ್ಸ್ ಚೇಂಜ್ ಆಗಬೇಕು. ಈವನ್ ಆ್ಯಂಗಲ್ ಅಂದರೆ ಚೇಂಜ್ ಆಗಂಗಿಲ್ಲ. ಸೊ ಸೈನ್ ಚೇಂಜಸ್ ಟು ಕಾಸ್, ಕಾಸ್ ಚೇಂಜಸ್ ಟು ಸೈನ್, ಟ್ಯಾನ್ ಚೇಂಜಸ್ ಟು ಕಾಟ್, ಕಾಟ್ ಚೇಂಜಸ್ ಟು ಟ್ಯಾನ್, ಸೀಕೆಂಟ್ ಚೇಂಜಸ್ ಟು ಕೊಸಿಕೆಂಟ್, ಕೊಸಿಕೆಂಟ್ ಚೇಂಜಸ್ ಟು ಸೀಕೆಂಟ್. ಓಕೆ, ರೈಟ್. ಸೊ ಇದೇ ರೀತಿ ಇಲ್ಲೇನಿದೆ, ಇದು ಫೋರ್ತ್ ಕ್ವಾಡ್ರೆಂಟ್ ರಿಲೇಟೆಡ್. ಇದನ್ನು ನೀವು ಮಾಡಿರಿ. It is up to you. And this is also, these two are your work. If you wish, please you can just tell me in the comment section the answers. Okay, ತುಂಬ ಈಸಿ ಇದೆ. ಫೋರ್ತ್ ಕ್ವಾಡ್ರೆಂಟ್ ಇದು. 2π plus theta ಅಂದರೆ ಫಸ್ಟ್ ಕ್ವಾಡ್ರೆಂಟು. ಸೊ ಏನಾಗುತ್ತೆ ನೋಡ್ರಿ, ಈವನ್ ನೋಡಬೇಕಾಗಿರೋದು ಎರಡೇ, QA, ಕ್ವಾಡ್ರೆಂಟ್ ಆ್ಯಂಡ್ ಆಕ್ಸಿಸ್. ಯಾವ ಕ್ವಾಡ್ರೆಂಟು ಯಾವ ಆಕ್ಸಿಸ್. ಆಕ್ಸಿಸ್ಸು ಎಕ್ಸ್ ಆಕ್ಸಿಸ್ ಇದ್ದರೆ ಈವನ್ ಆ್ಯಂಗಲ್ಲು ಏನು ಚೇಂಜ್ ಮಾಡೋಂಗಿಲ್ಲ. ವೈ ಆಕ್ಸಿಸ್ ಇದ್ದರೆ ಆಡ್ ಆ್ಯಂಗಲ್ಲು ಚೇಂಜ್ ಮಾಡಬೇಕಾಗತ್ತೆ ಅಷ್ಟೇ. ಓಕೆ, ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಆ್ಯಂಡ್ ಲಾಸ್ಟ್ಲಿ ಇನ್ನೂ ಒಂದೇನೋ ಕಲಿಬೇಕಾಗಿತ್ತಲ್ಲ, ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ, ದಟ್ ಈಸ್ ದಿಸ್ ಒನ್, ರೈಟ್. ದಿಸ್ ಟೇಬಲ್, ಇದು ಸ್ವಲ್ಪ ನಿಮಗೆ ಟ್ರಿಗ್ನೋಮೆಟ್ರಿಕ್ ಟೇಬಲ್ಲು ನೀಟಾಗಿ ನೋಟ್ಸಲ್ಲಿ ಎಲ್ಲಾದರೂ ಒಂದು ಕಡೆ ಬರ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ಯು ಶುಡ್ ಬಿ ಏಬಲ್ ಟು ಟೆಲ್ ದಿಸ್ ಒನ್. ನೋ ಮ್ಯಾಟರ್ ವೆನ್ ಆ್ಯಂಡ್ ವೇರ್ ಯು ಆರ್ ಆಸ್ಕ್ಡ್, ಯು ಮಸ್ಟ್ ಬಿ ಏಬಲ್ ಟು ಟೆಲ್ ದಿಸ್ ಥಿಂಗ್. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ಗೊತ್ತಿರಬೇಕು. ಈ ಟೇಬಲ್ ಏನಿದೆ? ಸೈನ್ 0 0, ಸೈನ್ 30 ಡಿಗ್ರಿ 1/2, ಸೈನ್ 45 ಡಿಗ್ರಿ 1/√2, ಸೈನ್ 60 ಡಿಗ್ರಿ √3/2, ಸೈನ್ 90 1, ಸೈನ್ 180 0, ಸೈನ್ 270 -1, ಸೈನ್ 360 0. ಇದು ನಿಮಗೆ ಬೈಹರ್ಟ್ ಆಗಿರಬೇಕು. ಅಟ್ಲೀಸ್ಟ್ 360 ಡಿಗ್ರಿವರೆಗೂ ವ್ಯಾಲ್ಯೂಸ್ ನಿಮಗೆ ಬೈಹರ್ಟ್ ಆಗಿರಬೇಕು. ಅರ್ಥ ಆಯ್ತಲ್ಲ? ಬೇರೆ ವ್ಯಾಲ್ಯೂಸ್ನ ನಾವು ಅಂದರೂ ಸ್ಪ್ಲಿಟ್ ಮಾಡಿ ಬರಿತೀವಿ, ಬಟ್ 360ವರೆಗೂ ಎಲ್ಲರಿಗೂ ಗೊತ್ತಿರಬೇಕು ಕಂಪಲ್ಸರಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಡನ್. ನೆಕ್ಸ್ಟು ಇದು ನಿಮಗೆ ಆ್ಯಂಗಲ್ಸ್ ಗೊತ್ತಿರಬೇಕು ಒಂದು. ನೆಕ್ಸ್ಟ್ ಯು ಶುಡ್ ಬಿ ನೋಯಿಂಗ್ ಫಾರ್ಮುಲಾ ಆ್ಯಸ್ ವೆಲ್. ಸೊ ಯಾವ್ಯಾವ ಫಾರ್ಮುಲಾ ಮೇಜರಾಗಿ ಬೇಕು ಅಂತಂದರೆ, ಸಿ ಇಯರ್ ಸೈನ್ 2x ಅಂತ ಅಂದರೆ ಕೆಲವೊಂದು ಕಡೆ 2 sin x cos x ನ ಯೂಸ್ ಮಾಡ್ತೀರಾ, ಕೆಲವೊಂದು ಕಡೆ 2 tan x by 1 + tan square. ಇಲ್ಲಿ ಆ್ಯಕ್ಚುಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ನಿಮಗೆ ಸಬ್ಸ್ಟಿಟ್ಯೂಷನ್ ಅಂತಲೂ ಕೆಲವೊಂದು ಥಿಂಗ್ಸ್ ಬರ್ತವೆ. ಅಂದರೆ 2x by 1 + x² ಫಾರ್ಮ್ಯಾಟಲ್ಲಿ ಇದ್ದಾಗ ನಿಮಗೆ ಫ್ಲ್ಯಾಶ್ ಆಗಬೇಕು. 2 × something by 1 + ಆ ಸಮಥಿಂಗ್ ಸ್ಕ್ವೇರ್ ಅಂತ ಇದೆ ಅಂದರೆ ಸೈನ್ 2x ಫಾರ್ಮುಲಾ ಯೂಸ್ ಮಾಡ್ಬೇಕು ನಾನು ಅಂತ ಬರ್ಬೇಕು ನಿಮಗೆ ತಲೆಯಲ್ಲಿ. ಅವಾಗ ಎಕ್ಸ್ ಜಾಗದಲ್ಲಿ ಟ್ಯಾನ್ ತಗೋಬೇಕು. ಇದೆಲ್ಲ ಫ್ಲ್ಯಾಶ್ ಆಗಬೇಕು ಅಂತ ಅಂದರೆ ನಿಮಗೆ ಫಾರ್ಮುಲಾ ತುಂಬ ಪರ್ಫೆಕ್ಟಾಗಿ ತಲೆಯಲ್ಲಿ ಪ್ರಿಂಟ್ ಆಗಿರ್ಬೇಕು ಇವು. ಓಕೆ, ನೆಕ್ಸ್ಟು ಕೆಲವೊಂದು ಕಡೆ ಸೈನ್ 2x ಇರೋಲ್ಲ, ಸೈನ್ ಎಕ್ಸು. ಸೊ ನಿಮಗೆ ಗೊತ್ತಿರಬೇಕು ಹಾಫ್ ಆ್ಯಂಗಲ್ ಫಾರ್ಮುಲಾ ನಾವು ಕಲ್ತಿದ್ದೀವಿ ಫಸ್ಟ್ PUCಯಲ್ಲಿ. ಇಲ್ಲಿ 2ರಷ್ಟಿದ್ದಾಗ ಇಲ್ಲೇನಾಗ್ತಿದೆ, 1ಕ್ಕೆ ಅಂದರೆ ಅರ್ಧಕ್ಕೆ ರಿಡ್ಯೂಸ್ ಆಗ್ತಿದೆ. ಸೊ ಇಲ್ಲಿ ಆಲ್ರೆಡಿ 1 ಇದ್ದರೆ 1ರಿಂದ ಅರ್ಧ ಏನು 1/2. ಸೊ ದೇರ್ಫೋರ್ ಅದರದ್ದು ಅರ್ಧ. ಎಕ್ಸ್ ಇದ್ದಾಗ ಆ್ಯಂಗಲ್ಲು x/2 ಆಗುತ್ತೆ. 2x ಇದ್ದಾಗ 2x/2 ಅಂದರೆ 2 ಕ್ಯಾನ್ಸಲ್ ಆಗಿ ಎಕ್ಸ್ ಅಷ್ಟೇ ಉಳ್ಕೊಳುತ್ತೆ. ಸೊ ಹಾಫ್ ಆಫ್ ಇಟ್. ಸಿಮಿಲರ್ಲಿ ಕಾಸ್ 2xಗೆ ಫಾರ್ಮುಲಾ ನಿಮಗೆ ಮೇಜರಾಗಿ ಗೊತ್ತಿರಬೇಕಾಗಿರೋದು 1 - 2 sin² x 2 cos² x -1 =
ಈವನ್ ಈ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಕೂಡ ಗೊತ್ತಿರಬೇಕು. ಇದೇನು ಅಷ್ಟು ರಿಕ್ವೈರ್ಡ್ ಇಲ್ಲ, ಬರೋದಿಲ್ಲ, ಐ ಥಿಂಕ್ ಎಲ್ಲೂ ಯೂಸ್ ಆಗಲ್ಲ ನನಗೆ ಗೊತ್ತಿರೋ ಹಾಗೆ, ಬಟ್ ಯೂಸ್ ಆದರೆ ಇದನ್ನು ನೆನ್ಪಿಟ್ಕೊಳ್ರಿ. ಓಕೆ, ಸೊ 1 - tan square by 1 + tan square x. ಈ ಫಾರ್ಮುಲಾ ಖಂಡಿತವಾಗಿ ನಿಮಗೆ ತಲೆಯಲ್ಲಿ ಪ್ರಿಂಟ್ ಆಗಿರಬೇಕು. ಓಕೆ, ನೆಕ್ಸ್ಟು ಇದೇ ಸೇಮ್ ಹಾಫ್ ಆ್ಯಂಗಲ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ 2x ಇದ್ದಾಗ x ಇದ್ದಾಗ x/2 ಆಗುತ್ತೆ. ಸೊ cos x = 1 - 2 sin square x/2, cos x = 2 cos square x/2 - 1. ಓಕೆ, ಸೊ ಅದನ್ನು ನೀವು ನೆನ್ಪಿಟ್ಕೋಬೇಕು. ಸಿಮಿಲರ್ಲಿ ನಿಮಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿ ಯೂಸ್ ಆಗುತ್ತೆ, ಕಾಂಪಿಟೇಟಿವ್ ಅಲ್ಲೂ ಕೂಡ ತುಂಬ ಯೂಸ್ ಆಗುತ್ತೆ. ಎಲ್ಲಾದರೂ ನೀವು 1 + cos x ನೋಡಿದ್ರೆ, ಅಂದರೆ ಈ -1 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, +1 ಆಗುತ್ತೆ. ಇಲ್ಲಿಗೆ ಬಂದಾಗ ಉಳ್ಕೊಂಡಿದ್ದೇನು 2 cos square x/2. ಸೊ 1 + cos x ಅಂದರೆ 2 cos square x/2. ಅದೇ ಇದನ್ನ ಈ ಕಡೆ ಕಳಿಸಿ ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, 2 sin square x/2 = 1 - cos x. ಜಸ್ಟ್ ಆಲ್ಟರ್ ಮಾಡಿದ್ದೀನಿ, ಆಲ್ಟರ್ ಮಾಡಿಬಿಟ್ಟು ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ, ರೈಟ್? ಅದು ಕೂಡ ನಿಮಗೆ ಗೊತ್ತಿರಬೇಕು, ರೈಟ್? ಈ ಫಾರ್ಮುಲಾ ಎಲ್ಲ ಒಂದು ಕಡೆ ಬರ್ಕೊಂಡ್ಬಿಡ್ರಿ. ಆವಾಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಸಡನ್ನಾಗಿ ಇದು ನೋಡಿ sin 2x ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ ಅಂತಂದ್ರೆ ನಿಜವಾಗ್ಲೂ ಗೊತ್ತಿರಬೇಕು, ನನಗಷ್ಟೇ ಅಲ್ಲ ನಿಮಗೂ ಗೊತ್ತಿರಬೇಕು. ಅಂಡರ್ಸ್ಟುಡ್, ರೈಟ್? ನೆಕ್ಸ್ಟ್ sin 3x = 3 sin x - 4 sin cube x, cos 3x = 4 cos cube x - 3 cos x, tan 3x = 3 tan x - tan cube x by 1 - 3 tan square x, sin square x plus cos square x = ಇವು ಬೇಸಿಕ್ ಐಡೆಂಟಿಟೀಸು. ಇದು ನಿಮಗೆ ಗೊತ್ತಿದೆ, sin square θ plus cos square θ = 1. ಬಟ್ ಅದನ್ನು ಆಲ್ಟರ್ ಮಾಡೋದು ಬರಬೇಕು. cos square ಉಳಿಸ್ಕೊಂಡ್ರೆ 1 - sin square, sin square ಉಳಿಸ್ಕೊಂಡ್ರೆ 1 - cos square. ಓಕೆ, ನೆಕ್ಸ್ಟ್ 1 + tan square = secant square, secant square 1 ಈ ಕಡೆ ಕಳಿಸಿದ್ರೆ -1 = tan square. ಇವೆರಡು ಜಾಸ್ತಿ ಯೂಸ್ ಆಗುತ್ತೆ. ಇನ್ನೂ ಒಂದು ಇದೆಯಲ್ಲ cosecant square ಇಂದು, ಅಂದರೆ 1 + cot square = cosecant. ಅದು ಐ ಥಿಂಕ್ ಎಲ್ಲೂ ಯೂಸ್ ಆಗಲ್ಲ ಇಲ್ಲಿ ಸದ್ಯಕ್ಕೆ, ನಮಗೆ ಕೊಟ್ಟಿರೋ ಸಿಲೆಬಸಲ್ಲಿ ಯೂಸ್ ಆಗಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟು, tan x + y ಫಾರ್ಮುಲಾ, tan x + tan y / 1 - tan x tan y. ಆ ಜಾಗದಲ್ಲಿ ನಿಮಗೆ ಗೊತ್ತಿರಬೇಕು, ನಾನು ಎಕ್ಸನ್ನು ಎಕ್ಸ್ ಆಗಿಯೇ ಉಳಿಸ್ಕೊಂಡು y ಜಾಗದಲ್ಲಿ π/4 ಹಾಕ್ಕೊಂಡ್ರೆ ಫಾರ್ಮುಲಾ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ನಿಮಗೆ ಪ್ರಾಬ್ಲಮ್ಸಲ್ಲಿ ಈವನ್ ಕಾಂಪಿಟೇಟಿವ್ ಅಲ್ಲಿ ಎಲ್ಲೇ ನಿಮಗೆ 1 + tan x / 1 - tan x ಕಂಡು ಬರುತ್ತೆ ಅಂದರೆ ನೀವು ಅದನ್ನು ಡೈರೆಕ್ಟ್ ಕನ್ವರ್ಟ್ ಮಾಡ್ಕೋಬೋದು tan π/4 + xಗೆ, ಅಥವಾ x + π/4. ಇಟ್ ಇಸ್ ಅಪ್ ಟು ಯು, ಬಟ್ ಮೋಸ್ಟ್ಲಿ π/4 + x ವೇರಿಯೇಬಲ್ನ ನಾವು ಈ ಕಡೆ ಸೈಡೇ ಬರೆಯೋಕ್ಕೆ ಪ್ರಿಫರ್ ಮಾಡ್ತೀವಿ. ಹಾಗಾಗಿ ಇದು ಇರೋದು ಇಲ್ಲಿ ಪ್ರೂಫ್. ಇದು ಯಾಕೆ ಇದಕ್ಕೆ ಈಕ್ವಲ್ ಆಯಿತು ಅಂದರೆ ಇಲ್ಲಿ ನೋಡಿ, tan x + tan y ಜಾಗದಾಗ ಏನಿದೆ π/4, ಸೊ π/4. 1 - tan x tan y ಜಾಗದಾಗ tan π/4. tan π/4 ಅಂದರೆ 45 ಡಿಗ್ರಿ. ವಾಟ್ ಇಸ್ tan 45 ಡಿಗ್ರಿ? 1. therefore tan x + 1 / 1 - tan x. tan x × 1 ಅಂದರೆ tan x, ಅದಕ್ಕೆ tan x. ಅದು ಆಡ್ ಕಾಣಬಾರ್ದು, ಒಂದೇ ಥರ ಕಾಣಲಿ, ಈಸಿ ಬಹೆಟ್ ಮಾಡೋಕ್ಕೆ ಅಥವಾ ನಮ್ಮ ಬ್ರೈನಲ್ಲಿ ಮೆಮೊರೈಸ್ ಮಾಡೋಕ್ಕೆ ಈಸಿ ಇರಲಿ ಅಂತೇಳಿ ಈ ಫಾರ್ಮ್ಯಾಟಲ್ಲಿ ಬರಿತೀವಿ. tan x + 1 ಬರೆಯೋ ಬದಲು ಉಲ್ಟಾ 1 + tan x / 1 - tan x. ಸೊ ಇದು ನಿಮಗೆ ಗೊತ್ತಿರಬೇಕು, ಅರ್ಥ ಆಯ್ತಲ್ಲ? ಇದೇ ಥರ ಇದು ಉಲ್ಟಾ ಇದ್ದರೆ π/4 - x ಅಂದರೆ tan of x - y ಫಾರ್ಮುಲಾ ಯೂಸ್ ಆಗುತ್ತೆ. ಅದು ನೀವೇ ಟ್ರೈ ಮಾಡ್ಕೊಳ್ರಿ, ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಆಲ್ಸೋ ಒನ್ ಥಿಂಗ್ ಯು ಮಸ್ಟ್ ಬಿ ನೋಯಿಂಗ್, ರೈಟ್? ಸೊ ದ್ಯಾಟ್ಸ್ ಆಲ್. ಆ್ಯಂಡ್ ಇನ್ನೇನು ಫಂಕ್ಷನ್ ಬಗ್ಗೆ ಇನ್ನೇನು ನೀವು ರೀಸೆಂಟ್ಲಿನೇ ನಾನು ಮುಗಿಸಿರೋದ್ರಿಂದ ಗೊತ್ತಿರುತ್ತೆ ನಿಮಗೆ. ಫಂಕ್ಷನ್ಸ್ ಅಂದರೆ ನಾನು ಹೇಳಿದ್ದೀನಿ 1 1 ಆಮೇಲೆ ಆನ್ ಟು ಎರಡೂ ಆದರೆ ಅದನ್ನು ಏನಂತ ಕರಿತೀರಾ? ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀರಾ. ಓಕೆ, ಬೈಜೆಕ್ಟಿವ್ ಫಂಕ್ಷನ್ ಬೈಜೆಕ್ಟಿವ್ ಆಗಿದೆ ಅಂತ ಅಂದರೆ ಫಂಕ್ಷನಿಂದು ಇನ್ವರ್ಸ್ ಎಕ್ಸಿಸ್ಟ್ ಆಗೇ ಆಗುತ್ತೆ, ಅರ್ಥ ಆಯ್ತಲ್ಲ? ಇನ್ವರ್ಸ್ ಅಂದರೆ ಮೀನಿಂಗ್ ಏನು? ಇಫ್ ದೆರ್ ಈಸ್ ಎ ಫಂಕ್ಷನ್ ಫ್ರಮ್ A to B, ದೆನ್ ಇನ್ವರ್ಸ್ ಮೀನ್ಸ್ F ಇನ್ವರ್ಸ್ ಮೀನ್ಸ್ ಉಲ್ಟಾ B ಇಂದ A ಡಿಫೈನ್ ಆಗುತ್ತೆ. ದಟ್ ಮೀನ್ಸ್ ವಾಟ್? ಡೊಮೈನ್ ಆಫ್ ಎಫ್ ಏನಿತ್ತಲ್ಲ ಅದೇನಾಗುತ್ತೆ, ಡೊಮೈನ್ ಆಫ್ ಫಂಕ್ಷನ್ ಎಫ್ ಇದ್ದಿದ್ದು ಇಲ್ಲೇನಾಯಿತು, ಕೋಡೊಮೈನ್ ಅಥವಾ ರೇಂಜ್ ಆಫ್ ಎಫ್ ಇನ್ವರ್ಸ್ ಆಯಿತು. ಇಲ್ಲೇನು ರೇಂಜ್ ಇತ್ತಲ್ಲ, ರೇಂಜ್ ಆರ್ ಕೋಡೊಮೈನ್ ಆಫ್, ಅದು ರೇಂಜೇ ಬರೆಯಿದ್ರು ನಡೆಯುತ್ತೆ. ರೇಂಜ್ ಬರೆದ್ರು ಓಕೆ, ಕೋಡೊಮೈನ್ ಬರೆದ್ರು ಓಕೆ. ಯಾಕೆ? ಆನ್ ಟು ಆಗಿರುತ್ತೆ. ಆನ್ ಟು ಅಂದರೆ ಏನು? ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್, ರೈಟ್? ಸೊ ರೇಂಜ್ ಆಫ್ ಎಫ್ ಫಂಕ್ಷನ್ ಇಂದು ರೇಂಜ್ ಏನಿದೆಯೋ ಅದು ಎಫ್ ಇನ್ವರ್ಸಿಗೆ ಡೊಮೈನ್ ಆಗುತ್ತೆ. ಡೊಮೈನ್ ಆಫ್ ಎಫ್ ಇನ್ವರ್ಸ್. ಈ ಕಾನ್ಸೆಪ್ಟ್ಸ್ಗಳು ನಿಮಗೆ ಸ್ವಲ್ಪ ಗೊತ್ತಿರಬೇಕು. ಓಕೆ, ಇದೇನು ಗೊತ್ತಿರಬೇಕಂದ್ರೆ ನಾನು ನಿಮಗೆ ಇದನ್ನು ಹೇಳಿದ್ದೀನಿ, ಏನು ಡೊಮೈನ್ ಆ್ಯಂಡ್ ರೇಂಜ್ ಆಫ್ ದಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಹೇಳಿದೆ, ಹೌದಲ್ವಾ? ಸೊ 6 - -1, 1. ಈಗ ನಮಗೆ ಕ್ವಶನ್ ಏನು ಅಂದರೆ, ಅದನ್ನು ಉಲ್ಟಾ ಮಾಡಿದ್ರೆ ಡಿಫೈನ್ ಆಗುತ್ತಾ? ಫಸ್ಟ್ ಆಫ್ ಆಲ್ ಅದು ಫಂಕ್ಷನ್ ಆಗುತ್ತಾ ಅಥವಾ ಆಗಲ್ವಾ? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಬರಿತೀವಲ್ಲ, ಅದು ಫಂಕ್ಷನ್ ಫಸ್ಟ್ ಆಫ್ ಆಲ್. ಅದು ಫಂಕ್ಷನ್ ಆದರೆ
ಒನ್ ಆನ್ ಟು ಫಂಕ್ಷನ್ ಎಸ್ಪೆಷಲಿ. ಆದರೆ ಫಂಕ್ಷನ್ ಓಕೆ, ಅದು ಇನ್ಪುಟ್ ತೊಗೊಳುತ್ತೆ, ಔಟ್ಪುಟ್ ಕೊಡುತ್ತೆ, ಅದು ಫಂಕ್ಷನೇ. ಬಟ್ ಒನ್ ಆನ್ ಟು ಫಂಕ್ಷನ್ ಆಗುತ್ತಾ ಅನ್ನೋದು ಕ್ವಶನ್ ನಮಗೆ. ಒನ್ ಆನ್ ಟು ಆಯಿತು ಅಂದರೆ ಬೈಜೆಕ್ಟಿವ್ ಆಗುತ್ತೆ, ಬೈಜೆಕ್ಟಿವ್ ಆಯಿತು ಅಂದಾಗ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಫೇಲ್ ಆಯಿತು ಅಂದರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಸೊ ಈಗ ನಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋದು ಏನಂತಂದರೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಇನ್ವರ್ಸ್ ಅಂದರೆ ರಿವರ್ಸ್ ಉಲ್ಟಾ ಮಾಡಿದಾಗ ಆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಕ್ಸಿಸ್ಟ್ ಆಗೋಕ್ಕೆ ಏನಾರು ಪ್ರಾಬ್ಲಮ್ ಆಗುತ್ತಾ, ಒನ್ ಆನ್ ಟು ಫಸ್ಟ್ ಆಫ್ ಆಲ್ ಆಗುತ್ತಾ ಆಗಲ್ವಾ ಅನ್ನೋದೆಲ್ಲ ಕಮಿಂಗ್ ಕ್ಲಾಸಲ್ಲಿ ತಿಳ್ಕೊಂಡು, ಮೀನ್ ವೈಲ್ ವಿಲ್ ಸ್ಟಾರ್ಟ್ ದ topic. Okay, so these are certain basics that you had to be aware of, okay, which I had made available for you. Make sure ಇವನ್ನೆಲ್ಲ ನೀಟಾಗಿ ಒಂದು ಕಡೆ ಬರ್ಕೊಂಡು ರಿವೈಸ್ ಮಾಡಿ ಆಮೇಲೆ ನೀವು ನೆಕ್ಸ್ಟ್ ಲೆಕ್ಚರ್ನ ಅಟೆಂಡ್ ಮಾಡಿ. ಓಕೆ, ಸೊ ದಟ್ಸ್ ಆಲ್. ಆ್ಯಂಡ್ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ನಿಮಗೆ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಎಸ್ಪೆಷಲಿ ದೋಸ್ ಸ್ಟೂಡೆಂಟ್ಸ್ ಹೂ ಫೈಂಡ್ ಇಟ್ ಡಿಫಿಕಲ್ಟ್ ಟು ಆಸ್ಕ್ ದ ಡೌಟ್ಸ್ ಇನ್ ದ ಕ್ಲಾಸ್ ರೂಮ್. ಓಕೆ, ಹೂ ಡು ನಾಟ್ ಡೇರ್ ಟು ಆಸ್ಕ್. ಆಲ್ದೋ ನನ್ನ ಸಜೆಷನ್ ಏನು ಅಂತ ಅಂದರೆ, ನೀವು ಹೇಗಿದ್ದೀರೋ ಅದೇ ಥರ ಉಳ್ಕೋಬೇಡಿ, ಚೇಂಜ್ ಆಗಿ. ಡೌಟ್ ಕೇಳಕ್ಕೆ ಧೈರ್ಯ ಇಲ್ಲ ಅಂದ್ರೂ ಹೇಗಾದರೂ ಟೀಚರ್ಸ್ ಆರ್ ನಾಟ್ ವಿಲನ್. ಓಕೆ, ಕೆಲವರು ಬಹಳ ಎದುರ್ಕೊತಾರೆ, ಬಟ್ ವಾಟ್ ಐ ಟೆಲ್ ಯು, ವಿ ಆರ್ ನಾಟ್ ವಿಲನ್, ವಿ ಆರ್ ಯುವರ್ ಫ್ರೆಂಡ್ಸ್, ಜಸ್ಟ್ ಅ ಬಿಟ್ ಸೀನಿಯರ್. ಓಕೆ, ಕೆಲವೊಬ್ಬರು ಟೀಚರ್ಸು ಸ್ಟ್ರಿಕ್ಟ್ ಇರ್ತಾರೆ, ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಒನ್ ಆಲ್ಸೋ, ಬಟ್ ಸ್ಟಿಲ್ ಐ ರೆಕಮೆಂಡ್ ಯು ಟು ಟಾಕ್ ಟು ದೆಮ್ so that you get the courage, and that courage will be helpful in your coming days. Very important. Okay, ಆ ಭಯ ನೀವು ಬಿಡಲೇಬೇಕು. ದೊಡ್ಡವರಾಗ್ತಾ ಹೋದಂಗೆಲ್ಲ ಭಯ ಕಮ್ಮಿ ಆಗಬೇಕು ನಿಮಗೆ. ಓಕೆ, ಸ್ಟೇಜ್ ಫಿಯರ್ ಅನ್ನೋ ಎಲ್ಲ ಕಾನ್ಸೆಪ್ಟ್ಸ್ಗಳು ಡಿಲೀಟ್ ಆದರೆ ಮಾತ್ರ ನಿಮಗೆ ಹೈಯರ್ ಸ್ಟಡೀಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಎನಿವೇಸ್, ಎಲ್ಲರದು ಅವ್ರದ್ದೇ ಆದ ಸ್ಪೀಡ್ ಇರುತ್ತೆ. ಕೆಲವರು ಈಗ ಭಯ ಕಂಟ್ರೋಲ್ ಮಾಡ್ಕೊತಾರೆ, ಕೆಲವರು ಆಫ್ಟರ್ ಸೆಕೆಂಡ್ PUC. ಸೊ ಐ ವಾಸ್ ಒನ್ ಸಚ್. ಅಪ್ ಟು ಸೆಕೆಂಡ್ PUC ನೋ ಏನಂತಾರೆ, ಧೈರ್ಯನೇ ಇರಲಿಲ್ಲ ಮಾತಾಡೋಕ್ಕೆ. ಆಫ್ಟರ್ ಸೆಕೆಂಡ್ PUC ಯಾರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಜಸ್ಟ್ ಲೈಕ್ ದ್ಯಾಟ್. ಓಕೆ, ಸೊ ಆಟೋಮೆಟಿಕಲಿ ಯು ವಿಲ್ ಗೆಟ್ ದ್ಯಾಟ್ ಒನ್, ಬಟ್ ಯು ಆಲ್ಸೋ ಹ್ಯಾವ್ ಟು ಪುಟ್ ಸಮ್ ಎಫರ್ಟ್ಸ್ ಟು ಕಮ್ ಔಟ್ ಆಫ್ ದಟ್ ಶೈನ್ ಕ್ಯಾರೆಕ್ಟರ್ ಆರ್ ಫಿಯರ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಎನಿವೇಸ್, ಸೊ ಇನ್ನೇನು ಹೇಳಬೇಕು, ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ಸ್ ಬರೀರಿ. ಏನಾದರೂ ಕ್ವಶನ್ಸ್, ಸಿಲ್ಲಿ ಕ್ವಶನ್ಸ್ ಕೇಳಿರ್ತೀನಿ, ಅದರದ್ದು ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಕೊಡಿ, ಸೊ ದಟ್ ನನಗೆ ಅನಿಸುತ್ತೆ ಓಕೆ ವಿಡಿಯೋ ವಾಚ್ ಮಾಡಿದ್ದೀರಾ ಅಂತ, ರೈಟ್. ಆ್ಯಂಡ್ ನಿಮ್ಮ ಕಾಮೆಂಟ್ಸು ನನಗೆ ಮೋಟಿವೇಟ್ ಮಾಡುತ್ತೆ, ರೈಟ್, ಟು ಕೀಪ್ ಟೀಚಿಂಗ್ ಯು. ಅಂದರೆ ಕಂಟಿನ್ಯೂ ಇಟ್ಕೋಬೇಕು, ಡೆಸ್ಪೈಟ್ ಮೈ ಬ್ಯುಸಿ ಶೆಡ್ಯೂಲ್, ಸ್ಟಿಲ್ ಟೀಚಿಂಗ್ ಕಂಟಿನ್ಯೂ ಇಟ್ಕೋಬೇಕು ಅನ್ನೋದು ಮೈಂಡಲ್ಲಿರುತ್ತೆ. ಯಾವಾಗ ಅಂತಂದರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ಸ್ ನೋಡಿದಾಗ ಅನಿಸುತ್ತೆ, ಇಲ್ಲ ಕೆಲವರಿಗೆ ಹೆಲ್ಪ್ ಆಗ್ತಿದೆ ಅಂತ, ಅಟ್ಲೀಸ್ಟ್ 1 or 2 ಪೀಪಲಿಗೂ ಹೆಲ್ಪ್ ಆಗ್ತಿದೆ ಅಂದರೆ ತುಂಬ ಖುಷಿಯಾಗ್ಬಿಡುತ್ತೆ. ಇಫ್ ಐ ಡೋಂಟ್ ಫೈಂಡ್ ಎನಿ ರೆಸ್ಪಾನ್ಸ್, ದೆನ್ ಐ ವಿಲ್ ಬಿ ಲೈಕ್, ಒಬ್ರಿಗಾದರೂ ಹೆಲ್ಪ್ ಆಗ್ತಿದೆಯಾ, ಆಗ್ತಿಲ್ಲ ಅಂದಮೇಲೆ ನಾನು ಸುಮ್ಮನೆ ನನ್ನ ಟೈಮ್ ಇನ್ವೆಸ್ಟ್ ಮಾಡಿ ವೇಸ್ಟ್ ಮಾಡ್ತಿದ್ದೀನಾ ಅಂತ ಅನ್ಸ್ಬಿಡುತ್ತೆ ಅನಿಸುತ್ತೆ. ಇನ್ ಕೇಸ್ ಹೆಲ್ಪ್ ಆಗ್ತಿಲ್ಲ ಅಂದರೆ, ಹೆಲ್ಪ್ ಆಗ್ತಿದೆ ಅಂದರೆ ಸೀರಿಯಸ್ಲಿ ಐ ಆಮ್ ಮೋರ್ ದ್ಯಾನ್ ಹ್ಯಾಪಿ. ಓಕೆ, anyways, so that's all for today. Thank you so much. God bless you.